ಹಲೋ. ಅಂಕಲ್. ಏನಾಯ್ತು ಮಹಿ? ಫೋನ್ ಪಿಕ್ ಮಾಡ್ತಿಲ್ಲ. ಅದೇ ಅಂಕಲ್, ಕಂಪ್ನಿ ಲಾಸ್ ಆಗಿದ್ದು ಮರೆಯೋಕ್ಕಾಗ್ತಿಲ್ಲ. ನೋಡು, ರೀಸೆಂಟ್ಲಿ ನಾನು ಒಬ್ಬರು ಲೈಫ್ ಸ್ಟೋರಿ ಡಾಕ್ಯುಮೆಂಟ್ರಿಗೆ ನರೇಶನ್ ವಾಯ್ಸ್ ಕೊಟ್ಟಿದ್ದೀನಿ. ಅದರ ಲಿಂಕ್ ಕಳಿಸ್ತೀನಿ ನೋಡು. ಚೆನ್ನಾಗಿದೆ ಅಂಕಲ್. ಅದನ್ನ ನೋಡಿದ ಮೇಲೆ ನೀನು ಚೆನ್ನಾಗಿ ಆಗ್ತೀಯ. ಸೋತವ್ರಿಗೆ ಈ ಡಾಕ್ಯುಮೆಂಟ್ರಿ ಮನೆ ಮದ್ದಿದ್ದ ಹಾಗೆ. ಯಾರ ಲೈಫ್ ಸ್ಟೋರಿ ಅಂಕಲ್ ಅದು? ಲಿಂಕ್ ಕಳಿಸಿದ್ದೀನಿ ಮಹಿ, ನೋಡು. ಜೀವನ ಅಂದರೆ ಬರೀ ಹುಟ್ಟು ಸಾವಲ್ಲ, ಅವೆರಡರ ಮಧ್ಯೆ ಇರೋ ನಿರಂತರ ಹೋರಾಟ. ಆ ಹೋರಾಟದಲ್ಲಿ ಗೆದ್ದವರನ್ನ ಸಾಧಕರು ಅಂತಾರೆ, ಸೋತವರನ್ನ ಅನುಭವಿಗಳು ಅಂತಾರೆ. ಇದು ಒಬ್ಬ ಸಾಧಕನ ಕಥೆ. ಜೀವನ ಅನ್ನೋ ಹೋರಾಟದಲ್ಲಿ ನೂರಾರು ಏರಿಳಿತಗಳನ್ನು ಎದುರಿಸಿ ಇವತ್ತು ನಾನು ಇಲ್ಲಿ ಕುಳಿತಿದ್ದೀನಿ. ಇದಕ್ಕೆ ಕಾರಣ ಹಲವಾರು ಜನ, ಆದರೆ ನನ್ನೊಳಗೆ ಸಾಧಿಸಬೇಕೆನ್ನೋ ಛಲ ಹುಟ್ಟಕ್ಕೆ ಕಾರಣ ಒಬ್ಬರೇ, ಅದು ನಮ್ಮಪ್ಪ ಗಣಪತರಾವ್ ಪಾಟೀಲ್. ಊರಿಂದ ಬಂದವನೇ, ಉರಿ ಬಿಸಿಲ ಉಂಡವನೇ, ಉಸಿರಿಗೆ ಉಸಿರಾಗಿ ನಿಂತವನೇ, ನೀ ನಡೆದ ದಾರಿ ಬಂಗಾರವಾಯ್ತು, ಏನಿಲ್ಲದ ಮನೆ ಅರಮನೆಯಾಯ್ತು, ನೀನೇ ನಮ್ಮನೆ ದೇವರು. ನಮ್ಮ ತಾಯಿ ಪುಷ್ಪಲತಾ, ನಮ್ದೊಂದು ಪುಟ್ಟ ಫ್ಯಾಮಿಲಿ. ನಮ್ಮ ಅಕ್ಕ, ನಮ್ಮ ತಂಗಿ. ನಾವು ಮೂಲತಃ ಬಂದು ಮಹಾರಾಷ್ಟ್ರದವರು. 74 ಅವರು ನಮ್ಮ ಊರಿನ ನೆಂಟರ ಜೊತೆಗೆ ಈ ಊರಿಗೆ ಬಂದರು, ತುಮಕೂರಿಗೆ. ಆ ಟೈಮಲ್ಲಿ ಚಿನ್ನ ಬೆಳ್ಳಿ ಕರಗಸ ಅಂಗಡಿಯಲ್ಲಿ ಕೆಲಸ ಮಾಡಿದ್ರು. ನಿಯರ್ ಬೈ 1 year ಕೆಲಸ ಮಾಡಿದ್ರು. ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ರು ಅಂದರೆ, ಅವ್ರ ಮನೇಲಿ 7-8 ಜನ ಇದ್ರು. ಡೈಲಿ ಇವರೇ 25, 30, 40 ಚಪಾತಿ ಒಬ್ಬರೇ ಮಾಡೋರು. ಅವ್ರಿಗೆ ಬಡಿಸೋದಕ್ಕಾಗಿ ಇವ್ರು ನೆಕ್ಸ್ಟ್ ಚಪಾತಿ ತಿಂತಾ ಇದ್ರು. ಸೊ ಇವ್ರಿಗೆ ಅಲ್ಲಿ 1 ವರ್ಷ ಇದ್ರು ಕೂಡ, ಫ್ರೀ ಆಫ್ ಕಾಸ್ಟ್ ಕೆಲಸ ಮಾಡಿದ್ರು ಕೂಡ. ಅವಾಗ ಅವ್ರ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಆಯ್ತು. ಗಣಪತರಾವ್, ನಿಮ್ಮನ್ನು ಸಾಕಕ್ಕೆ ನಾವು ಆಗಲ್ಲ, ನೀವು ಆಚೆ ಹೋಗಿ. ಆಗ ನಮ್ಮ ಅಪ್ಪಾಜಿಯವರು ಊರಿಗೆ ಬಂದ್ರು. ಹಿಂದಿ ಪಿಕ್ಚರ್ ಹೀರೋ ವಿನೋದ್ ಖನ್ನಾ ಇದ್ರಲ್ಲ, ಹಾಗೆ ಇದ್ರು. ಸೇಮ್, ಒಂಚೂರು ಇದು ಇರಲಿಲ್ಲ. ಅವರು ಅಷ್ಟೇ ಚೆನ್ನಾಗಿದ್ರು. ಕುಸ್ತಿ ಆಡಕ್ಕಂತ ಹೋಗ್ತಾ ಇದ್ರು. ಆಮೇಲೆ ಒಂದು ಇದರಲ್ಲಿ ನಮ್ಮ ತಂದೆಯವರು ಅವ್ರಿಗೆ ನೋಡಿದ್ರು. ಬರೀ ಕುಸ್ತಿ ಮಾಡಬೇಕಾದ್ರೆ ಅವ್ರಿಗೆ ನೋಡಿ ಅವಾಗಲೇ ನಮ್ಮ ತಂದೆಯವರು ಒಪ್ಕೊಂಡ್ಬಿಟ್ರು. ಮದುವೆ ಆವಾಗ ಆಯಿತು. ಅವ್ರ ಅಪ್ಪಾಜಿಗೆ ಸಹಾಯ ಕೇಳಿದ್ರು. ಅವ್ರ ಅಪ್ಪಾಜಿ ಸಹಾಯ ಮಾಡಲಿಲ್ಲ. ನಮ್ಮ ಅಜ್ಜಿ ಇದ್ದವರು ಅವತ್ತಿನ ದಿವಸ ಬೆಲ್ಲದ ಗಾಡಿ ಇತ್ತು, ಅದನ್ನ ಮಾರಿ 500 ರೂಪಾಯಿ ಏನೋ ಬಂದಿದ್ದು, 500 ರೂಪಾಯಿ ಕೊಟ್ಟರು ಏನಾದರೂ ಮಾಡೋಗಪ್ಪ ಅಂತ ಹೇಳ್ಕೊಟ್ರು. ಅದೇ 500 ರೂಪಾಯಿ ಮಾತ್ರ ತಗೊಂಡು ಅಲ್ಲಿಂದ ಬಂದು ದಿನ ಎದ್ದು ಅಂಗಡಿ ನೋಡೋದು. ನೋಡಿದ ತಕ್ಷಣ ಎಲ್ಲಿ ಅಂಗಡಿ ಸಿಗುತ್ತೆ. ತಿರ್ಗಾ ಬಂದು ರಾತ್ರಿ ಮಲ್ಲಿಕೊಳ್ಳೋಣ ಅಂದರೆ, ಹೋಟ್ಲಿಗೆ ಹೋಗೋಣ ಅಂದರೆ 500 ರೂಪಾಯಿ ಏನು ಮಾಡ್ತಾರೆ? ಊಟ ತಿಂಡಿಗೆ ಅವರು ಸಾಕಾಗ್ತಿರ್ಲಿಲ್ವೇ. ನಾವು ಬೇರೆಯವ್ರು ಎಲ್ಲ ಅಂಗಡಿ ಬಾಗಿಲು ಹಾಕ್ಬಿಟ್ಟು ಹೋದರೆ ಅಲ್ಲೇ ಮಲಿಕೊಂಡ್ಬಿಡೋರು. ತಂದಿದ್ದು 500 ರೂಪಾಯಿನೂ ಮುಗಿತಾ ಬಂತು. ಅಷ್ಟುವರೆಗೂ ಅಂಗಡಿ ಸಿಕ್ತು.
ಆ ಟೈಮಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಇತ್ತು. ಆಗ ತೋಚಿದ್ದೆ ನಮ್ಮ ತಾಯಿಯವರ ತಂದೆದು ರಾಮರಿ ಚವಾನ್ ಅವರು. ನಮ್ಮ ತಾತನ್ಗೆ ಅವರು ಒಂದು ಸ್ವಲ್ಪ ಹೆಲ್ಪ್ ಕೇಳಿದ್ರು, ಅವರು ಕೂಡ ಅಡ್ವಾನ್ಸ್ಗೆ ಎಲ್ಲ ಹೆಲ್ಪ್ ಔಟ್ ಮಾಡಿದ್ರು. ಕೆಲಸ ಸ್ಟಾರ್ಟ್ ಮಾಡಿದ್ರು. ಕೆಲಸ ಸ್ಟಾರ್ಟ್ ಮಾಡಿದ್ದು ಎಷ್ಟು ಬೈ ಎಷ್ಟು, ನಾಟ್ ಬೈ 100/100, 10/10 ಶಾಪಲ್ಲಿ. ನಮ್ಮ ಜೀವನ ಹೆಂಗಂದ್ರೆ ಇಷ್ಟೇ ಅಂಗಡಿಲಿ ಅಡ್ಡ ಗೋಡೆ ಹಾಕಿದ್ರು, ಅದ್ರ ಹಿಂದೆ ನಾನು ಮುಂದೆ ಕೆಲಸ ಅವ್ರು ಮಾಡೋದು. ಆ ಗೋಡೆ ಮುಂದೆ ಅವ್ರ ಒಂದು ಬಟ್ಟಿ ಅಂತ ಇರುತ್ತೆ ನಮ್ಮ ಇದು ಅಂಗಡಿಲಿ ಕರ್ಗಸೋದು, ಅದರಲ್ಲಿ ಅವರು ಕೆಲಸ ಮಾಡೋರು. ನಾನು ಒಳಗಡೆ ಹಂಗೆ ಇರಿ, ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಇದು ಮಾಡ್ಕೊಂಡು. ಆದ್ರೂ ನಾವು ₹1 ವೇಸ್ಟ್ ಮಾಡ್ತಿಲ್ಲ. ಬರೀ ಇದು ಕೆಲಸ ಮಾಡ್ಕೊಂಡು ಹೋಗೋರಲ್ಲ, ಅದೇ ಒಲೆಯಲ್ಲಿ ಕೆಂಡ ಇರೋದು, ಅದರಲ್ಲೇ ನಾವು ಅಡುಗೆ ಮಾಡೋದು. ಇರೋದೇ 2 ಪಾತ್ರೆ ನಮ್ಮ ಮನೆಗೆ. ಬರೀ ಒಂದು ಅನ್ನ ಮಾಡಕ್ಕೆ, ಒಂದು ಹೆಂಚು, ಒಂದು ಚಪಾತಿ ಮಾಡಕ್ಕೆ. ನಮ್ಮ ಮನೆಯವರು ನಿಜವಾಗ್ಲೂ ಅಷ್ಟು ಬುದ್ಧಿವಂತರಂದ್ರೆ, ಒಬ್ರಿಗೆ ₹1 ಕೇಳ್ದಂಗೆ ಅವರಷ್ಟು ಚೆನ್ನಾಗಿ ಸಂಸಾರ ಮಾಡಿಸಿದ್ರು. ನನಗೆ ಒಂಚೂರು ನನಗೆ ನೋವು ಕೊಡಲಿಲ್ಲ ಅವರು. ನಮ್ದು ಹೆಂಗೈತೆ ನಾವು ಹಂಗೆ, ನನಗೂ ಹಂಗೆ ಖುಷಿ ಆಗೋದು. ನನಗೂ ಇಷ್ಟ ಆಗ್ತಿಲ್ಲ ಒಬ್ರ ಹತ್ರ ದುಡ್ಡು ಕೇಳೋದಕ್ಕೆಲ್ಲ. ನಮ್ಮ ಮನೆಯವ್ರದ್ದು ಅದು ಸ್ವಭಾವ ನನಗೆ ತುಂಬ ಹಿಡಿಸ್ತಿತ್ತು. ನನಗೆ ಮಕ್ಕಳು ಇರಲಿಲ್ಲ, ಒಂದು 5 ವರ್ಷ ಮಕ್ಕಳು ಇರಲಿಲ್ಲ ಮದುವೆ ಆದಮೇಲೆ. ಅದೇ ನನ್ನ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯಿತು. ಆದರೆ ನಾನು ದೇವ್ರು ನಂಬಿದ್ದಕ್ಕೆ, ನಾನು ಪೂಜೆಗಳು ಮಾಡಿದ್ದಕ್ಕೆ ನಮ್ಮ ಅನಿತಾ ಅಂತ ದೊಡ್ಡವಳು ಹುಟ್ಟಿದ್ದು. ಅವಳು ತುಂಬಾ ಚೆನ್ನಾಗಿದ್ಲು. ಇವಾಗ ಏನಿಲ್ಲ, ಅಷ್ಟು ಚೆನ್ನಾಗಿದ್ದು. ಅವಾಗ ಡಾಕ್ಟ್ರು ಅಂದರು, ಹೆಂಗೆ ನಿಮಗೆ ಮಗು ಅಷ್ಟು ಚೆನ್ನಾಗಿದೆ? ನಮ್ಮ ಮನೆಯವ್ರು ಹಂಗೆ ಇದ್ದಾರೆ ಅಂದೆ. ನಾವು ಹಳ್ಳಿಗೆ ಹೋದಾಗ ಒಂದು ಸೀರಿಯಲ್ ನೋಡಿದ್ವಿ. ಆ ಸೀರಿಯಲ್ ಅಲ್ಲಿ ದುಡ್ಡಿನ ಗಿಡದ ಬಗ್ಗೆ ಒಂದು ಕತೆ ಇತ್ತು. ನಾನ್ ನಮ್ಮ ಪಪ್ಪ ಕೇಳಿದೆ, ಪಪ್ಪ ಇದು ಗಿಡ ಹಿಂಗ್ ನೆಟ್ಟಿದ್ರೆ ದುಡ್ಡು ಬರುತ್ತಾ ಅಂತ. ನಮ್ಮ ಪಪ್ಪ ಅದಕ್ಕೆ ನಂಗೆ ಕರ್ಕೊಂಡು ಹೋಗಿ ಗುಂಡಿ ತೋಡಿ ಅದ್ರಲ್ಲಿ ಒಂದು ಕಾಯಿನ್ ಇಟ್ಟು ಇನ್ನೂ ಒಂದು 10 ದಿನ ಆದ್ಮೇಲೆ ನನಗೆ ಗಿಡ ಬೆಳೆಯುತ್ತೆ ಅಂತ ಹೇಳಿದ್ರು. ಅದನ್ನೇ ನಾನು ಪ್ರತಿದಿನ ಹೋಗ್ಬಿಟ್ಟು ಅಲ್ಲಿ ನೀರ್ ಹಾಕ್ತಾ ಇದ್ದೆ. ನೀರ್ ಹಾಕಿ ಆ ಗಿಡ ಬರ್ಲಿಲ್ಲ ಅಂದ್ರೆ 10 ಡೇಸ್ ಆದ್ಮೇಲೆ ನಮ್ಮ ಪಪ್ಪ ಕೇಳಿದ್ರು, ಪಪ್ಪ ಇಲ್ಲಿ ಗಿಡನೇ ಬೆಳೆದಿಲ್ಲ, ದುಡ್ಡಿನ ಗಿಡನೇ ಬೆಳೆದಿಲ್ಲ ಅಂತ ಕೇಳಿದೆ. ಅದಕ್ಕೆ ನಮ್ಮ ಪಪ್ಪ ಏನಂದ್ರು, ಅದು ದುಡ್ಡಿನ ಗಿಡ ಬೆಳೆಯಲ್ಲ, ಅದು ಕೋಳಿ ತಿಂದುಬಿಟ್ಟಿದೆ ಆ ಬೀಜನ ಅಂತ ಹೇಳಿದ್ರು. ಏನೋ ನೋಡಿದ್ರು ಸೀರಿಯಲ್ ಅಲ್ಲಿ, ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಅವ್ರು ನಮ್ಗೆ ತಿಳಿಸ್ಬೇಕಂದ್ರೆ ಆ ವಯಸ್ಸಿಗೆ ತಕ್ಕಂಗೆ ತಿಳಿಸ್ತಾ ಇದ್ರು. ಯಾವುದೇ ಗಿಡ ಮರ, ಯಾವುದೇ ಒಂದು ಗತೆಯಲ್ಲಿ ಏನೇ ನೋಡಿದ್ರು ಅದ್ರ ಬಗ್ಗೆ ನಮ್ಗೆ ತಿಳಿಸಿ ಹೇಳ್ತಾ ಇದ್ರು. 2 ವರ್ಷಕ್ಕೆ ನನ್ನ ಮಗ ಹುಟ್ಟ. ನನ್ನ ಮಗ ಹುಟ್ಟ ಮೇಲೆ ತುಂಬಾ ಖುಷಿ ಆಯ್ತು. ಗಂಡು ಮಗ ಅಂದ್ರೆ ನಮ್ಮ ಕಡೆ ತುಂಬಾನೇ ಪ್ರೀತಿ. 3ನೇದು ನಮ್ಮ ಲಕ್ಷ್ಮಿ, ಅವಳಿಗೂ 2 ವರ್ಷ ಗ್ಯಾಪಲ್ಲಿ ಅಷ್ಟೇ ಮಕ್ಕಳು ಆಯ್ತು. ನನಗೆ 3 ಮಕ್ಕಳು ಆಯ್ತು. ತುಮಕೂರಲ್ಲಿ ಟಾಪ್ 1 ಸ್ಕೂಲ್ಸ್ ಅಂದ್ರೆ ವಿದ್ಯಾನಿಕೇತನ್, ಸೇಂಟ್ ಮೇರಿಸ್, ಬಿಷಪ್. ಅಂತ ಟೈಮಲ್ಲಿ ನಮ್ಮ ಅಪ್ಪಾಜಿ ನಮ್ಮ ಅಕ್ಕಂಗೆ ವಿದ್ಯಾನಿಕೇತನ್ ಸ್ಕೂಲ್ ಸೇರ್ಸಿದ್ರು, ನನಗೂ ವಿದ್ಯಾನಿಕೇತನ್ ಸ್ಕೂಲ್ ಸೇರ್ಸಿದ್ರು. ನಮ್ಮ ತಂಗಿಗೂ ಸೇರ್ಸಕ್ ಹೋದೆ, ಬಟ್ ಇಬ್ರು ಮೇಲೆ ಆಗಲ್ಲ ಅಂತ ಹೇಳಿ ಇಬ್ರಿಗೆ ಸೇರ್ಸಿದ್ದದು. ಅಪ್ಪ ಅಂತೂ ನಮ್ಗೆ ಯಾವತ್ತೂ ಫೀಲೇ ಕೊಡ್ಲಿಲ್ಲ ನಮ್ಮ ಹತ್ರ ಏನಿದೆ ಏನಿಲ್ಲ ಅಂತ. ನಮ್ಗೆ ಏನ್ ಕೇಳಿದ್ರು ಸಿಗ್ತಿತ್ತು, ಆದ್ರೆ ಈಸಿಲಿ ಮಾತ್ರ ಯಾವತ್ತೂ ಕೊಡ್ತಿರ್ಲಿಲ್ಲ. ಅದಿರತ್ತಲ್ಲ, ಮಕ್ಕಳಿಗೆ ತಕ್ಷಣ ಕೇಳಿದ ತಕ್ಷಣ ಕೊಡಬಾರ್ದು, ಅದು ಆ ಲೆಸನ್ ಈಗ ಗೊತ್ತಾಗುತ್ತೆ ನಾವ್ ಇವಾಗ ಪೇರೆಂಟ್ ಆದಾಗ. ನಮ್ಮ ಅಪ್ಪಾಜಿ ಒಂದು ಹೇಳಿದ್ದು ಮಾತು ನನ್ಗೆ ಇವತ್ತು ಕೂಡ ನೆನಪಿದೆ. ಏನಂದ್ರೆ, ನಮ್ಮ ಅಪ್ಪಾಜಿ ಹೋಲ್ಸೇಲ್ ಮಾಡ್ತಾ ಇದ್ರು, ನಾನು ಅವ್ರ ಜೊತೆ ಹೋಗ್ತಿದ್ದೆ. ಒಂದ್ಸಲಿ ಒಬ್ಬ ಜ್ಯುವೆಲರ್ಸ್ ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳಿದ್ರು, ನೀನ್ ಇಲ್ಲಿ ಯಾರಿಗೂ ಕೊಡಬಾರ್ದು, ನನಗೊಬ್ಬಂಗೆ ಕೊಡಬೇಕು. ನೀನ್ ಎಷ್ಟು 100 ಗ್ರಾಮ್ ಮಾಡ್ತೀಯೋ ನಾನೇ ತಗೋತೀನಿ, 200 ಗ್ರಾಮ್ ಮಾಡ್ತೀಯೋ ನಾನೇ ತಗೊಂತೀನಿ ಅಂತ. ಬಟ್ ನಮ್ಮ ಅಪ್ಪಾಜಿ ಆಯ್ತಣ್ಣ ಅಂತ ಹೇಳಿ ಬಂದು, ನಾನು ಅವ್ರು ಕೊಡಲ್ಲ ವಿಶ್ವಾಸ್, ನಾನು ಕೊಡಟ್ರೆ ಎಲ್ಲರಿಗೂ ಕೊಡ್ತೀನಿ. ಅಲ್ಲ ಅಪ್ಪಾಜಿ, ಅವ್ರೊಬ್ರಿಗೆ ಕೊಡಲ್ಲ, ಅವ್ರೆಲ್ಲ ತಗೋತೀನಿ ಅಂತಾರಲ್ಲ, ಇಷ್ಟೆಲ್ಲ ಓಡಾಟ ಮಾಡೋದು ನಾವು ನಿಲ್ಲಿಸ್ಬೋದಲ್ಲ, ಆರಾಮಾಗಿ ಆಗ್ಬಿಡ್ತಲ್ಲ. ಇಲ್ಲ ವಿಶ್ವಾಸ್, ನಾನು ಇವತ್ತು ಬಾಳ್ತಾ ಇರೋದು 50-60 ಜನ ಇಲ್ಲಿ ಅಂಗಡಿಯವ್ರು ಇದ್ದಾರೆ ಅಂತ. 50-60 ಜನದಲ್ಲಿ ಒಬ್ಬ ಮೋಸ ಮಾಡ್ಬೋದು, ಇಬ್ಬ ಮೋಸ ಮಾಡ್ಬೋದು. ಇನ್ನು ಮಿಕ್ದವ್ರು 55 ಜನ 58 ಜನ ಕೂಡ ಗ್ರ್ಯಾಂಡ್ ಆಗಿ ಚೆನ್ನಾಗಿರ್ತಾರೆ. ಹಾಗೆ ನಾವು ಒಬ್ಬ ಅಂಗಡಿಯವನು ಕೊಟ್ಟೆ, ಅವ್ನು ಏನಾದರೂ ನಾಳೆ ಲಾಸ್ ಆದ, ಏನೇ ಆಯಿತು, ನಾನು ಊರಿಗೆ ಹೋಗ್ಬೇಕಾ? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ವಿಶ್ವಾಸ್. ಒಬ್ಬನ್ನೇ ನಂಬಿ ಯಾವತ್ತು ಬಿಸ್ನೆಸ್ ಮಾಡಬೇಡ. ಆ ಮಾತು ತುಂಬಾನೇ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು. ಬೆಳಗ್ಗೆ ಹೊತ್ತು ಎಬ್ರಿಸೋದವ್ರದ್ದು ಸ್ಪೆಷಲ್ ವಿಭಿನ್ನವಾಗಿ. ಅವರು ನಾನು ಮಲ್ಕೊಂಡಿದ್ದಾಗ ಏನ್ ಮಾಡೋರು, ಫಸ್ಟ್ ಡೇ ಕೇಳೋರು, ಬರ್ತೀಯಾ, ವಾಕಿಂಗ್ ಹೋಗೋಣ, ಜಾಗಿಂಗ್ ಹೋಗೋಣ. ನಾನು ಇಲ್ಲ ಅಂತಿತ್ತು. ಬೆಳಗ್ಗೆ ಕರ್ಕೊಂಡೋಗೋ ರೀತಿ ನೀವು ನೋಡಿ, ಫ್ಯಾನ್ ಆಫ್ ಮಾಡೋರು. ಕ್ರರ್ ಅನ್ನೋದೊಂದು ಬೆಲ್ ಇದೆ, ಕೆಳಗೋಗ ಬೆಲ್ ಒತ್ತಿದ್ರೆ ನಾವು ಎದ್ದೋಳೋ ತನಕ, ಕೆಳಗೆ ಅಪ್ಪಾಜಿ ಎದ್ದಿದೀವಿ ಅನ್ನೋ ತನಕ ಅವರು ಆ ಬೆಲ್ ಆಫ್ ಮಾಡ್ತಾ ಇರ್ಲಿಲ್ಲ. ಸೊ ಎದ್ದು ಬರ್ತಾ ಇದ್ವಿ. ಮುಂಚೆಯಿಂದನೂ ನಾವು ಹೆಲ್ತ್ ಕಾನ್ಶಿಯಸ್ ನಮ್ಮ ಫ್ಯಾಮಿಲಿ ಎಲ್ಲ. ನಾನು ಇಷ್ಟು ಫೋಕಸ್ ಆಗಿ ಎಲ್ಲದ್ರ ಮೇಲೆ ಕೆಲಸ ಮಾಡೋದಕ್ಕೆ ಒಂದೇ ಒಂದು ಕಾರಣ, ಮೇನ್ ನಾನು ಸ್ಪೋರ್ಟ್ಸ್ ಮ್ಯಾನ್. ಅವನು ಶಾರ್ಟ್ ಪುಟಲ್ಲಿ ನ್ಯಾಷನಲ್ ಲೆವೆಲ್ ಆಡಿದ್ದಾನೆ,
ಶಟಲ್ ಆಡಿದ್ದಾನೆ, ವಾಲಿಬಾಲ್ ಆಡಿದ್ದಾನೆ, ತುಂಬಾನೇ ಕ್ರಿಕೆಟಲ್ಲಿ ಇಂಟ್ರೆಸ್ಟು, ಕ್ರಿಕೆಟು ಆಡಿದ್ದಾನೆ. ಅಂದರೆ ಎಲ್ಲ ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಆಡಿದ್ದಾನೆ. ಎಜುಕೇಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಾನು ಸ್ಟೇಟ್ ರೆಕಾರ್ಡ್ ಹೋಲ್ಡರ್. ಸೌತ್ ಇಂಡಿಯಾದಲ್ಲಿ ಸೌತ್ ಝೋನಲ್ಲಿ 2 times ವಿನ್ನರ್ ಆಗಿದ್ದೀನಿ. ನ್ಯಾಷನಲಲ್ಲಿ 1 time ಆಗಿದ್ದೀನಿ, 2nd place ಬಂದಿದೆ. ಸೊ ನಾನು ಇದರಲ್ಲಿ ಶಾರ್ಟ್ ಪುಟ್ ಅಥ್ಲೆಟ್. ನಮ್ಮ ಉಮಾಕಾಂತ್ ಕೋಚ್ಗೆ ನಮಸ್ಕಾರ ಹೇಳ್ತೀನಿ. ಅವರಿಂದನೇ ನಾನು ಒಂದು ಗೋಲ್ಡ್ ಮೆಡಲ್ ಎಲ್ಲ ಕಡೆ ಮಾಡಿದೆ. ಕಂಟಿನ್ಯೂಸ್ ಆಗಿ 3-4 years ಯಾರಿಗೂ ನಾನು ಸ್ಟೇಟಲ್ಲಿ ವಿನ್ನಿಂಗ್ ಆಗಕ್ಕೆ ಕೊಡಲಿಲ್ಲ. ಅಂಡರ್-16, ಅಂಡರ್-18, ಅಂಡರ್-20 ಬಾಯ್ಸಲ್ಲಿ ಎನಿ ಟೈಮ್ ನಾನು ಫಸ್ಟ್ ಬರೀವೆ. ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ. ಬೆಳಗ್ಗೆ ಹೊತ್ತು ನಮ್ಮ ತಾಯಿ ಅವರು ನನಗೆ ಒಳ್ಳೊಳ್ಳೆ ಫುಡ್ ಮಾಡಾಕೋರು. ಆ ಫುಡ್ಡಿಂದ ನಾನು ಒಳ್ಳೆ ತಂದರುಸ್ತಾಗಿದ್ದೆ. ಗುಂಡು ಎಸೆತದಲ್ಲಿ ಅನ್ನೋಯಿಂಗ್ಲಿ ಗ್ರೇಟ್ ಸ್ಟ್ಯಾಮಿನಾ. ನನ್ಗಿಂತ ದಪ್ಪ ಇರೋರು, ಎಲ್ಲದಕ್ಕಿಂತ ಬಿಡ್ತಿರೋರು ಬರೋರು. ಬಟ್ ಈ ಕೈ ತೋಳ್ ಮುಂದೆ ಎಲ್ಲರೂ ಕಮ್ಮಿ ಆಗ್ಬಿಡೋರು. ಯಾರು ಕೂಡ ಗೆಲ್ತಾ ಇರಲಿಲ್ಲ, ನಾನೇ ಗೆಲ್ತಿದ್ದೆ. ಒಂದ್ಸತಿ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ಗೆ ಅಂತ ತಿಪ್ಟೂರ್ಗೆ ಹೋಗಿದ್ವಿ. ಏನೋ ಲೋಕಲ್ ಹುಡುಗರ ಜೊತೆ ಗಲಾಟೆ ಮಾಡ್ಬೇಕಾದ್ರೆ ಜೋಶಲ್ಲಿ 15-20 ಜನ ಎಲ್ಲ ಚೆನ್ನಾಗಿ ಗಲಾಟೆ ಮಾಡಿಬಿಟ್ವಿ. ಆಮೇಲೆ ಕೊನೆಗೆ ಅವರು ದಿನದ ಕೊನೆಗೆ 2 ಗಾಡಿ ತುಂಬ ಜನ ತುಂಬ್ಕೊಂಡ್ಬಂದಾಗ 15-20 ಜನ ಗ್ಯಾಂಗ್ ಯಾರನ್ನು ನಂಬ್ಕೊಂಡು ಗಲಾಟೆ ಮಾಡಿದ್ವು, ಅವ್ರು ಯಾರೂ ಇಲ್ದಂಗೆ ಆಗ್ಬಿಟ್ರು. ಆಮೇಲೆ ಯಾರಿದ್ದಾರೆ ಅಕ್ಕಪಕ್ಕ ಅಂತ ನೋಡಿದ್ರೆ ವಿಶ್ವಾಸ್ ಇದ್ದ, ಸಂದೀಪ್ ಇದ್ದ. ಸೊ ಅವಾಗ ಆ ಸಿಚುವೇಶನ್ನ ಎದುರಿಸಿ ಆಚೆ ಬಂದಿದ್ದು. ಇವತ್ತಿಂದ ಏನೋ ಜೊತೆಗೆ ಟೀಮಲ್ಲಿ ಇದ್ದೀವಿ ಅಂತ ಹೋಗಿದ್ವಿ, ಬಟ್ ವಾಪಸ್ ಬಂದಮೇಲೆ ಗೊತ್ತಾಯಿತು ಗಲಾಟೆ ಅಂತ ಆದಾಗ ಎಲ್ಲರೂ ಬರಲ್ಲ. ಯಾರು ರಿಯಲ್ ಫ್ರೆಂಡ್ಸು, ಯಾರಲ್ಲಿ ಆ ಕ್ವಾಲಿಟಿ ಇರುತ್ತೋ ನಾನು ನಿಲ್ತೀನಿ ಅನ್ನೋರು ಮಾತ್ರ ಇರ್ತಾರೆ ಅಂತ. ವಿಶ್ವಾಸ್ ಒಬ್ಬ ಆಗಿದ್ದ ಅವತ್ತು ಆ ವಿಚಾರದಲ್ಲಿ. ಸೊ ಹೀಗೆ ಹೋಗ್ತಾ ಒಂದು ಟೀಮ್ ಆಗೋದು. ಬರ್ಬೇಕಾದ್ರೆ ವಿ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ಒಂದು ದುಡ್ದು MG ರೋಡಲ್ಲಿ ಒಂದು ಜಾಗ ತಗೊಂಡ್ರು. 1994 ಬಿಲ್ಡಿಂಗ್ ಕಟ್ಟಿದ್ರು ಅಪ್ಪಾಜಿ. ಆ ಟೈಮಲ್ಲೇ ನಮ್ಮ ಅಪ್ಪನ ವಿಷನ್ ಹೆಂಗಿತ್ತು ಅಂದ್ರೆ, ಯು ಡೋಂಟ್ ಬಿಲೀವ್, MG ರೋಡ್ ಇಸ್ ದ ಹಾಟ್ ಸ್ಪಾಟ್. ಅವಾಗ ಇದ್ದಿದ್ದೆ MG ರೋಡ್, ಚಿಕ್ಕಪೇಟೆ, ಇವೆರಡೇ ದೊಡ್ಡ ರೋಡು. ಈ BH ರೋಡು ಇವೆಲ್ಲ ಸಣ್ಣ ರೋಡ್ ಏನೂ ಇರಲಿಲ್ಲ ಅಷ್ಟೊಂದು. ಅಂಥ ಟೈಮಲ್ಲಿ ನಮ್ಮ ಅಪ್ಪಾಜಿ ಬಿಲ್ಡಿಂಗ್ ಕಟ್ಟಿದಾಗ ಆ ಬಿಲ್ಡಿಂಗಲ್ಲಿ ಮುಂದಿನ ಶಾಪ್ 10/15 ಇತ್ತು. ಆ ಶಾಪ್ನ ವಿಶ್ವಾಸ್ ಜ್ಯುವೆಲರ್ಸ್ ಅಂತ ಅವತ್ತೇ ಮಾಡಿದ್ರು. ಆ ಟೈಮಲ್ಲಿ ಲಾಕರ್ ಮಾಡಿದ್ರು, ಸ್ಟ್ರಾಂಗ್ ರೂಮ್ ಮಾಡಿದ್ರು, ಒಳಗಿಟ್ರು. ಏನಕ್ಕೆ ಅಂದ್ರೆ ಅವ್ರ ವಿಷನ್ ನೋಡಿ ನಮ್ಮ ಅಪ್ಪಾಜಿದು, ನನ್ನ ಮಗನೇ ಮಾಡಬೇಕು, ಇನ್ಯಾರಿಗೂ ಇಲ್ಲ. 94 ಅವರು ಆ ಅಂಗಡಿನ ಮಾಡಿದ್ದು. 2004 ಆಗೋ ತನಕ ಯಾರಿಗೂ ರೆಂಟ್ ಕೊಡ್ಲಿಲ್ಲ. ನಾನು ಹೇಳಿದೆ, ಅಪ್ಪಾಜಿ ರೆಂಟ್ಗಾದ್ರೂ ಕೊಡು ಅಪ್ಪಾಜಿ, ನಿನ್ಗೇನಾಗುತ್ತೆ ರೆಂಟ್ಗಾದ್ರೂ ಕೊಡು. ಬೇಡ ವಿಶ್ವಾಸ್, ನೀನೇ ಮಾಡಬೇಕು, ನನ್ನ ಕನಸಿರೋದು. ಇವತ್ತು ಮಾಡಿ ಇನ್ನು 5 ವರ್ಷ ಬಿಟ್ಟು ಮಾಡು, ನೀನೇ ಮಾಡಬೇಕು, ನಾನು ಯಾರಿಗೂ ಕೊಡಲ್ಲ. ನನಗದು ಬಾಡಿಗೆ ಬೇಡ, ನಿನ್ನ ಉನ್ನತಿ ನಾನು ನೋಡಬೇಕು. MBA ಸ್ಟಡೀಸ್ ನಾನು ಮುಗಿದ್ಮೇಲೆ ನಾನು ತಿರ್ಗಾ ಜ್ಯುವೆಲ್ರಿ ಶಾಪ್ ಒಳಗೆ ಬರೋಣ ಅಂದೆ. ನಮ್ಮ ಅಪ್ಪಾಜಿ ಅಂದರು, ಇಲ್ಲ ವಿಶ್ವಾಸ್, ಇಷ್ಟು ಓದಿದ್ಯಾ, ನಿನ್ಗೆ ಇದ್ರ ಬಗ್ಗೆ ಗೊತ್ತಾಗಬೇಕು. ಒಂದು ಕಡೆ ಕೆಲ್ಸಕ್ಕೆ ಹೋಗು, ನಿನ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಕೆಲಸಕ್ಕೆ HDFC ಲೈಫ್ಗೆ ಒಂದು 4 months 5 months ಮಾಡಿದೆ. ನನಗೆ ಅಲ್ಲನ್ನಿಸ್ತು ಇಟ್ಸ್ ನಾಟ್ ಸೂಟಬಲ್ ಫಾರ್ ಮೀ. ಅಪ್ಪಾಜಿ ಹತ್ರ ಹೇಳಿ, ಅಪ್ಪ ನೋಡಿದ್ದೀನಿ, ಆಯಿತು ಜ್ಯುವೆಲ್ರಿ ಶಾಪು ಮಾಡ್ಕೊತೀನಿ ನಾನು, ಇನ್ನು ಸಾಕು ಈ ಕೆಲಸ ಮಾಡಿದೆ. ಸೊ ವೆಲ್ ಆ್ಯಂಡ್ ಗುಡ್ ಜ್ಯುವೆಲ್ರಿ ಶಾಪ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಮಗುಂದು ಹಂಗೆ ಮದುವೆ ಮಾಡಬೇಕಾದ್ರೆ ನಮ್ಮ ಮನೆಯವರು ತುಂಬ ನೋಡ್ತಾ ಇದ್ರು. ಅಂದರೆ ನನ್ನ ಮಗುಗೆ ಯಾವ ಹೆಣ್ಣು ಇಷ್ಟ ಆಗ್ತಿರ್ಲಿಲ್ಲ. ತುಂಬಾ ಹುಡುಗಿರು ನೋಡ್ತಾ ಇದ್ದ ಮುಂಚೆ, ಈ ತರ ಬೇಕು, ಆ ತರ ಬೇಕು. ಎಷ್ಟು ಸೆಲೆಕ್ಷನ್ ಅಂದ್ರೆ, ನಾವು ಐ ಗೆಸ್ ಆಲ್ಮೋಸ್ಟ್ 50-60 ಗರ್ಲ್ಸ್ ನೋಡಾದ್ಮೇಲೆ ಬೆಂಗಳೂರು ಹುಡುಗಿನೇ ಸಿಕ್ಕಿರೋದು. ಅದರಲ್ಲಿ ಇಷ್ಟಪಟ್ಟಿದ್ದು ನಮ್ಮ ರೂಪಾನ. ಬ್ಯಾಂಗ್ಳೂರಲ್ಲಿ ಹ್ಯಾಸ್ ಅನ್ ಎಕ್ಸಿಕ್ಯೂಟಿವ್ ಅವರು ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಅವಾಗ ಅವ್ರು ಬರೋವಾಗ ನನ್ಗೆ ಗೊತ್ತಿರಲಿಲ್ಲ ಅವ್ರು ನನ್ನ ನೋಡೋಕ್ಕಂತ ಬರ್ತಾ ಇರೋದು. ಹೊಸ ಏರ್ಪೋರ್ಟ್ ಅಲ್ವಾ, ನಾನು ಅನ್ಕೊಂಡು ಓಕೆ ನೆಂಟರು ಬರ್ತಾ ಇದ್ದಾರೆ ಹೊಸ ಏರ್ಪೋರ್ಟ್ ನೋಡೋಕ್ಕೆ ಅಂತ. ನಾನು ಆ ಥಾಟ್ಸ್ನಲ್ಲಿ ಇದ್ದೆ. ಫೇಸ್ ಟು ಫೇಸ್ ನೋಡಿದ್ರೆ ಅವ್ರು ನನಗೆ ಇಷ್ಟಪಟ್ಟಿದ್ರು. ಅವಳು ನಡ್ಕೊಂಬಂದು ಸ್ಟೈಲು ನಮ್ಮ ಮನ್ಸಲ್ಲಿ ಉಳಿದ್ಬಿಡ್ತು. ನಾನು 2ನೇ ಸ್ಟೆಪ್ಪಲ್ಲಿ, ಅಮ್ಮ ಹುಂಡಲಿ ಕೂಡ್ಲಿ ಬಿಡ್ಲಿ, ಆದ್ರೆ ಏನೋ ಒಂದು ಬ್ರಾಹ್ಮಣರಿಗೆ ಒಂದು 4 ರೂಪಾಯಿ ಜಾಸ್ತಿ ಕೊಡು, ಮದುವೆ ನನಗೆ ಈ ಹುಡುಗಿ ಜೊತೆಗೇನೆ ಆಗಬೇಕು ಅಂತ ಅವನು ಹೇಳ್ದ. ರೂಪ ಅಷ್ಟು ಚೆನ್ನಾಗಿದ್ರು. ನಾನು ಆ ಟೈಮಲ್ಲಿ ಒಂದು ಪ್ರಶ್ನೆ ಕೇಳಿದೆ, ಇಂಥ ಜಾಗದಲ್ಲಿ ನೀನು ಇದ್ದು ನಾಳೆ ಮದುವೆ ಆದರೆ ನೀನು ಹೆಂಗಮ್ಮ ಇರ್ತೀಯ? ನಾನು ಅದು ಒಂದೇ ಮಾತಿನಲ್ಲಿ ಹೇಳಿದೆ. ಆ್ಯಕ್ಚುಲಿ ಗಂಡಂದು ಗೊತ್ತಿಲ್ಲ, ಬಟ್ ನನಗೆ ನನ್ನ ಫ್ಯಾಮಿಲಿ ಅಪ್ಪಾಜಿ ಅಮ್ಮಾಜಿ ಹಂಗೆ ಹೇಳಿದ್ರು, ನಿನ್ನ ಮನೆಯವ್ರಿಗೆ ಇಷ್ಟ ಇಲ್ಲ ಅಂದರೆ ನೀನು ಮಾಡೋಂಗಿಲ್ಲ, ಏನೈತೆ ಇಲ್ಲೇ ಮುಂದೆ ಈ ಥರನೇ ಬೇಕು ಅಂತ ಹಂಗೆ ಹಠ ಇಟ್ಕೊಂಡು ಇರಬಾರ್ದು. ಓಕೆ 1 ವರ್ಷ ಏನು 3 ವರ್ಷ ಏನೋ ಅಷ್ಟಾದ್ರೂ ಸಿಗತ್ತೆಲ್ಲ ಜಾಬ್ ಮಾಡೋಕ್ಕೆ ಅಂತ ಆ ಥಾಟ್ಸ್ನಲ್ಲಿ ನಾನು ಜಾಬ್ ಮಾಡ್ಕೊಂಡು ಹೋದೆ. ಮದುವೆ ಫಿಕ್ಸ್ ಆಯಿತಾ, ಎಲ್ಲ ಆಯಿತು. ಫಸ್ಟ್ ರೆಸಿಗ್ನೇಷನ್ ಕೊಡುವಾಗ ನಾನು ಯಾರಿಗೂ ಫೋನ್ ಮಾಡಿಲ್ಲ, ನನ್ನ ಅಮ್ಮ ಅಪ್ಪಗೂ ಫೋನ್ ಮಾಡಿಲ್ಲ. ಫಸ್ಟ್ ಕಾಲ್ ನನ್ನ ಅತ್ತೆಗೆ ಹೋಯಿತು ನಂದು, ಅಮ್ಮ ನಾನು ಇವತ್ತು ರೆಸಿಗ್ನೇಷನ್ ಲೆಟರ್ ಕೊಡ್ತಾ ಇದ್ದೀನಿ ಅಂತ. ಅವತ್ತು ಸ್ವಲ್ಪ ಫೀಲ್ ಆಯಿತು. ಅಂದರೆ 3 ವರ್ಷ ಕೆಲಸ ಮಾಡಿದೆ ಅಲ್ವಾ.
ಅವ್ರ ಮದ್ವೆ ಅದೊಂದು ರಿಜಾಯ್. ನಮ್ಮ ಮನೆಯಲ್ಲಿ ಒಂದು ಸ್ಟೆಪ್ ಅಪ್ ಅಂತ ಮದ್ವೆ ಆಗಿದ್ದು ಅವ್ರದೇನೆ. ಅವ್ರ ಮದ್ವೆದ ಅರೇಂಜ್ಮೆಂಟ್ಸ್ ನಮ್ಮ ಚಿಕ್ಕಪ್ಪನಿಂದ ಹಿಡಿದು ನಮ್ಮ ಅತ್ತೆಂದಿರಿಗೆ ಎಲ್ಲಾರ್ಗು ಒಂದ್ ಯೂನಿಕ್ ರೇಷ್ಮೆ ಸಾರಿ ಟ್ರೆಂಡ್ ತಂದಿದ್ದೆ ನಮ್ಮ ಮನೇಲಿ ಫಸ್ಟ್ ವಿಶ್ವಾಸ. ಎಲ್ಲಾರ್ಗು ದೊಡ್ಡ ದೊಡ್ಡ ನೆಕ್ಲೆಸ್ ನಮಗೂ ಗಿಫ್ಟ್ ಮಾಡಿದಾನೆ ಅವ್ನ ಮದ್ವೆ ಟೈಮಲ್ಲಿ. ಅಕ್ಕ ನೀನ್ ದೊಡ್ಡ ನೆಕ್ಲೆಸ್ ಹಾಕೊಂಡೇ ಬರ್ಬೇಕು, ಹಿಂಗೆ ಕಾಣಬೇಕು ಹಂಗೆ ಕಾಣಬೇಕು ಅನ್ನೋದು ಅವ್ನದು ಒಂದ್ ಥಿಂಕಿಂಗ್ ಆಫ್ ವ್ಯೂ ಇತ್ತಲ್ಲ, ಅದ್ ಯಾವಾಗ್ಲೂ ಒಂದ್ ದೊಡ್ಡದೆ. ಆ ಮದ್ವೆಯಲ್ಲಿ ಕುದುರೆ ಮೇಲೆ ಕೂತ್ಕೊಂಡಿದ್ದಾನೆ. ಆ ಇದ್ರಲ್ಲೂ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಂತಿದ್ದ, ಇದು ಕಡಿಮೆ ಇದೆ ಅಲ್ಲಿ, ಅದು ಇದ್ ಮಾಡ್ಸಿ, ಅಲ್ಲಿ ಎಂಟ್ರಿಗೆ ಇನ್ನೂ ಅದ್ ಮಾಡ್ಸಿಲ್ಲ, ರೆಡಿ ಮಾಡ್ಸಿಲ್ಲ, ಅದು ಮಾಡ್ಸಿ ಅಂದ್ರೆ ಅಲ್ಲಿ ಕೂತ್ಕೊಂಡು ಸುದ್ದ ಆರಾಮಾಗ ಒಂದ್ ಗಂಡ ಅಂದ್ರೆ ಹೆಂಗೆ ಆರಾಮಾಗಿರ್ತಾರಲ್ವಾ ಹಂಗಿರ್ಲಿಲ್ಲ ಅವನು. ಅದ್ರಲ್ಲೂ ಕ್ಯಾಲ್ಕುಲೇಷನ್ಸ್, ಅಲ್ಲೂ ಹೆಂಗಿರ್ಬೇಕು, ಹೆಂಗ್ ಮ್ಯಾನೇಜ್ಮೆಂಟ್ ಬೇಕು, ಅದ್ ಮಾತ್ರ ಅವನ ಹತ್ರ ಕಲಿಬೇಕು. ಮದುವೆ ಆದಮೇಲೆ ತುಂಬ ಚೆನ್ನಾಗಿ ನಡೀತಿತ್ತು. ವಿತಿನ್ 3-4 ಮಂತ್ಸಲ್ಲೇ ಒಂದ್ಸಲಿ ಅವಳಿಗೆ ಮೀಟ್ ಆಗೋಕ್ಕೆ ನಾನು ಹೋಗ್ಬೇಕಾಯ್ತು ಬೆಂಗಳೂರಿಗೆ. ಆ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆ ಗೋಡನ್ನಲ್ಲಿ ಆಸಿಡ್ ಕ್ಯಾನ್ಗಳು ಇಡ್ತಾ ಇದ್ವಿ. ಒಂದು ಹುಡುಗ ಏನು ಮಾಡ್ದ, ಅಲ್ಲಿ ಆಸಿಡ್ ಕ್ಯಾನು ಇನ್ನೊಂದು ಕ್ಯಾನ್ಗೆ ಹಾಕ್ಬಿಟ್ಟು ಇಲ್ಲಿ ತೊಗೋಬೇಕಾಗಿತ್ತು ಇನ್ನೊಂದು ಅಂಗಡಿಗೆ. ಆಸಿಡ್ ಹಾಕಬೇಕಾದ್ರೆ ನನ್ನ ಮಗ ಅಲ್ಲಿ ಅಷ್ಟು ದೂರ ಇದ್ದ, ಅಲ್ಲಿಂದ ಅಷ್ಟು ದೂರದಿಂದ ಅವನ ಕೈಯಿಂದ ಕೆಳಗಡೆ ಜಾರು ಬೀಳುತ್ತೆ ಅಂತ ಅವನಿಗೆ ಹೇಳ್ತಿದ್ದ. ಅಷ್ಟವರು ಕೆಳಗಡೆ ಬಿದ್ದೇ ಬಿಡ್ತು ಕ್ಯಾನು. ಬಾಟಲ್ ಬ್ರೇಕ್ ಡೌನ್ ಆಗಿ ಆ್ಯಸಿಡ್ ಬಂದು ನನಗೆ ಬಿತ್ತು. ಸೊ ಇಟ್ ವಾಸ್ ಎ ಡಿಸಾಸ್ಟರ್ ಫಾರ್ ಮೀ. ಆ ಟೈಮಲ್ಲಿ ನನ್ನ ಮುಖ ಹೊತ್ಕೊಂತು. ಇವತ್ತು ಕಲೆಗಳಿದ್ದಾವೆ ನನಗೊಂದು ಸ್ವಲ್ಪ ಇದಾಗಿರೋದು. ಅದು ನನಗೆ ಶಾಕಿಂಗ್ ಅಂದರೆ ಶಾಕಿಂಗು. ಯಾಕಂದ್ರೆ ಇದೇನು 6 ತಿಂಗಳು ಆದ ತಕ್ಷಣ ನಮಗೆ ಈ ಥರ ಆಯಿತು ಅಂತ ಏನು ಅದು ಒಂದು ಫೀಲ್ನಲ್ಲಿ ಇದ್ದೆ ನಾನು. ಬಟ್ ಅತ್ತೆ ಆಮೇಲೆ ವಿಶ್ವಾಸವರದು ಇದು ನ್ಯಾಚುರಲ್ಲು, ನೀನು ಮದುವೆ ಆಗೈತು ಆಮೇಲೆ ಇದು ಏನು ಬ್ಯಾಡ್ ಸಿಂಪ್ಟಮ್ಸ್ ಅಂತ ಏನಿಲ್ಲ ಅಂತ ಅವ್ರು ಹೇಳಿದ್ರು. ಸೊ ಆ ಟೈಮಲ್ಲಿ ತಕ್ಷಣ ಯಾವುದೋ ಮೆಡಿಸನ್ ಸಿಕ್ತು, ಹಚ್ಕೊಂಡೆ ನಾನು ಆಲ್ ಗುಡ್ ಚೆನ್ನಾಗಾದೆ. ಸೊ ಆ ಟೈಮಲ್ಲಿ 6 ಮಂತ್ಸ್ ನಾನು ಮನೇಲಿದ್ದೆ. ಸೊ ಥಿಂಕ್ ಮಾಡಿದೆ ನನ್ನ ಬಿಸ್ನೆಸ್ ಬಗ್ಗೆ, ಹೇಗೆ ಎತ್ತ ಏನು ಮಾಡೋದು ಅಂತ. ಆ ಥಿಂಕ್ ಮಾಡಿದ ಬಿಸ್ನೆಸ್ಸೇ ಇವತ್ತು ನಾನು ಮಂಡಿಪೇಟೆಯಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಸ್ಫೂರ್ತಿ ತಂತು. ಮಂಡಿಪೇಟೆ ಶಾಪ್ಗೆ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದಾಗ ನಮ್ಮ ತಂದೆ ಆದವರು ನನಗೆ ಯಾವತ್ತೂ ಸಪೋರ್ಟೇ ಮಾಡಲಿಲ್ಲ. ಇಲ್ಲ ವಿಶ್ವಾಸ್, ಸ್ವಂತ ಬಿಲ್ಡಿಂಗ್ ಬಿಟ್ಟು ಯಾರಾದರೂ ಮೂರ್ಖರೇ ಬೇರೆ ಅಂಗಡಿಗೆ ಹೋಗ್ಬೇಕು ಅನ್ನೋದು. ಇಲ್ಲಪ್ಪ, ನಾನು MBA ಮಾಡಿದ್ದೀನಿ, ನನಗೆ ವಿಷನ್ ಇದೆ, ನನಗೆ ಮುಂದೆ ಹೋಗ್ಬೇಕು ಅಂದರೆ ಒಂದು ಜಾಗ ಬೇಕು. ಜಾಗ ದೊಡ್ಡದಾಗಿದ್ರೇ ಕೆಲಸ ಆಗೋದು, ಇಲ್ಲ ಆಗಲ್ಲ. ಡಿಸ್ಪ್ಲೇ ಮಾಡೋಕೆ ಐಟಮ್ ಬೇಕಪ್ಪ, ಏನೂ ಇಲ್ಲ. ನಮ್ಮ ಅಪ್ಪಾಜಿ ಫುಲ್ ಆ್ಯಂಡ್ ಫುಲ್ ನೋ ನೋ ನೋ. ನಮ್ಮ ತಾಯಿ ಹತ್ರ ಹೋಗಿ ಅಳ್ತಾ ಇದ್ದೆ, ಅಮ್ಮ ನನಗೆ ಅಂಗಡಿ ಮಾಡಬೇಕು ಪ್ಲೀಸ್ ಅಪ್ಪಾಜಿ ಕನ್ವಿನ್ಸ್ ಮಾಡು. ನಮ್ಮ ಮನೆಯವ್ರು ಏನು ಮಾಡಿದ್ರು, ಅಳೋದು ಶುರು ಮಾಡಿಬಿಟ್ಟು ಅಂಗಡಿ ಹಾಕೋಕ್ಕೆ ರೆಡಿ ಆಗಿದ್ದಾನೆ ಅಂತ ನಮ್ಮ ಮನೆಯವ್ರಿಗೂ ಬೇಜಾರಾಯಿತು. ಅಪ್ಪಾಜಿ ಕನ್ವಿನ್ಸ್ ಮಾಡೋಣ ಅಂತ ಲಾಸ್ಟ್ ಟೈಮ್ ತಿರ್ಗಾ ಕನ್ವಿನ್ಸ್ ಮಾಡಿದೆ. ಅಪ್ಪಾಜಿದ ಕಾಲು ಹಿಡ್ಕೊಂಡೆ. ನಮ್ಮ ಅಪ್ಪಾಜಿ ಇಲ್ಲ ಅಂದರೆ ಇಲ್ಲ, ಮಾಡಂಗೆ ಇಲ್ಲ ನೀನು. ಸೊ ಆ ಟೈಮಲ್ಲಿ ನಾನು ಮಾಡಲೇಬೇಕು, ಇದಾಗಲೇಬೇಕು ಅಂತ ಹಠ ಹಿಡ್ದು ಅಂಗಡಿ ಮಾಡೋದೇ ಅಂತ ಹೇಳಿ, ಆಗ ಅಮರ್ ಸರ್ ಹತ್ರ ಹೋದೆ, ಕಿರಣ್ ಸರ್ ಹತ್ರ ಕೇಳಿದೆ, ಸರ್ ನಾನು ಜ್ಯುವೆಲ್ರಿ ಮಾಡಬೇಕು. ಅವ್ರಿಗೇನು ಅನಿಸ್ತೋ, ಹೀಸ್ ಎ ಬಿಗ್ ಶಾಟ್ಸ್, ಇಬ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾನು ನಿಮಗೆ ಕೊಡ್ತೀನಿ ಅಂಗಡಿ. ಒಂದೇ ಮಾತಂದ್ರೆ ಏನು ಮಾತಾಡಲಿಲ್ಲ. ಈಗ ಈ ಟೈಮಲ್ಲಿ ನನಗೆ ಅಪ್ಪಾಜಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಯಾರು ಸಪೋರ್ಟ್ ಮಾಡ್ತಾರೆ? ಆಕ್ಚುಲಿ ಆ ಸಹಾಯದಲ್ಲಿ ನಂದೇನು ಕಾಂಟ್ರಿಬ್ಯೂಷನ್ ಇಲ್ಲ, ಅದ್ರಲ್ಲೆಲ್ಲ ಕಾಂಟ್ರಿಬ್ಯೂಷನ್ ಇರೋದು ನಮ್ಮ ಮನೆಯವ್ರದ್ದು. ನಮ್ಮ ಮನೆಯವರು ನನಗೆ ತಿಳಿದಲ್ಲಿ ಎಲ್ಲ ವಿಶ್ವಾಸ ಹೆಲ್ಪ್ ಮಾಡಿದ್ದಾರೆ. ಬಾವ ಥ್ಯಾಂಕ್ಸ್ ಬಾವ, ಎಲ್ಲರೂ ಇಲ್ಲ ಅಂದರು, ನೀವು ಒಬ್ಬರೇ ಬಾವ ನನಗೆ ದುಡ್ಡು ಕೊಡ್ತೀನಿ ಅಂದಿದ್ದು. ಥ್ಯಾಂಕ್ ಯು ಬಾವ. ಬಟ್ ಬಾವ, ಇಷ್ಟು ದುಡ್ಡಲ್ಲಿ ಆಗಲ್ಲ, ನನ್ನ ಅಂಗಡಿ ನಡ್ಸೋಕ್ಕಾಗಲ್ಲ ಬಾವ. ನಾನು ಈ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ನಾನು ನೀನು ಜ್ಯುವೆಲ್ರಿ ಮಾಡಲ್ಲ ಅಂದೆ. ನಮ್ಮ ಬಾವ ಒಂದೇ ಅಂದರು, ಲೈ ವಿಶ್ವಾಸ್ ಎಷ್ಟೋ ಬೇಕು ನಿಮಗೆ? 1 kg ಬೇಕು ಬಾವ, 2 kg ನಾನು ಕೊಡ್ತೀನಿ ಹೋಗೋ ಬಾವ ಅಂದೆ. ಕೊಡ್ತೀನಿ ಹೋಗೋ ಬಾವ, ಹೇಳೋದಲ್ಲ ಬಾವ, ನಿಜ ದುಡ್ಡು ಬೇಕಾಗುತ್ತೆ ಅಂದೆ. ಕೊಡ್ತೀನಿ ಹೋಗೋ ವಿಶ್ವಾಸ್. ನಮ್ಮ ಜಿತೇಂದರ್ ಬಾಬಾ ಅವ್ರು ಹೇಳಿದ ಒಂದು ಮಾತಿಗೆ ಎಷ್ಟು ನಂಗೆ ಸಪೋರ್ಟ್ ಸಿಕ್ತು ಅಂದರೆ ಅಷ್ಟು ನನಗೆ ಹಾರ್ಟ್ ಫೀಲಿಂಗ್ ಆಗೋಯ್ತು. ತುಂಬ ಅತ್ತೆ ನೋಡೋ, ಅಳಬಾರ್ದು, ಅಳೋದು ಹೇಡಿಗಳ ಕೆಲಸ. ನೀನು ಅಳಬಾರ್ದು, ನಿನ್ನಲ್ಲಿ ಡೇರಿಂಗ್ನೆಸ್ ಇದೆ, ಮಾಡಬೇಕು ಅಂತ ಛಲ ಇದೆ, ನೀನಾಗಿ ನೀನು ಇನ್ನೊಂದು ಮಾಡ್ತೀನಿ ಅಂತಿದ್ಯಾ, ಮಾಡೋಗೋ ವಿಶ್ವಾಸ ಅಂತ ನಮ್ಮ ಬಾವ ಅವ್ರು ಹೇಳಿದ್ರು. ಅವರು ನನಗೆ ಆ ಟೈಮಲ್ಲಿ ನನಗೆ ಚಿನ್ನದ ಸಪೋರ್ಟ್ ಮಾಡಿದ್ರು. ಬಟ್ ಇಷ್ಟೇ ನಂಗೆ ಚಿನ್ನ ಸಾಕಾಗ್ತಿರ್ಲಿಲ್ಲ. ನಾನು ಆ ಟೈಮಲ್ಲಿ ಕ್ರಿಮಿನಲ್ ಐಡಿಯಾ ಮಾಡಿದೆ. ಏನು ಅಂದರೆ, ನಮ್ಮ ಫ್ರೆಂಡ್ ಅರ್ಜುನ್ ಅವ್ರದ್ದು ಲತಾ ಜೆರಾಕ್ಸ್ ಅಂತ ಇದೆ, ಒಂದು ಪತ್ರ ಇತ್ತು, MG ರೋಡ್ ಬಿಲ್ಡಿಂಗ್, ನಮ್ಮ ಅಪ್ಪಾಜಿ ಹೆಸರು ನನ್ನ ಹೆಸರಲ್ಲೇ ಮಾಡಿದ್ರು. ನಾನೇನು ಮಾಡಿದೆ, ಆ ಪತ್ರನ ಪೂರ್ತಿ ಕಲರ್ ಜೆರಾಕ್ಸ್ ಮಾಡಿಸಿದೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗ್ದು ಕಲರ್ ಜೆರಾಕ್ಸ್ ಸೂಟ್ ಕೇಸಲ್ಲಿ ಇಟ್ಟೆ. ನಮ್ಮ ಅಪ್ಪಾಜಿದು ಒಂದು ಮಾಮೂಲಿ ಕೆಲಸ, ತಿಂಗಳಾಗಲಿ 15 ದಿವಸ ಆಗಲಿ ಒಂದ್ಸರಿ ಸೂಟ್ ಕೇಸ್ ತೆಗೆಯೋದು, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಚೆಕ್ ಮಾಡೋದು, ಧೂಳು ಹೊಡೆಯೋದು, ಇಡೋದು.
ನಮ್ಮ ಬಾವಿಕಟ್ಟೆ ಮಂಜಣ್ಣ ಅವರು ಸ್ನೇಹ ಸಂಗಮ ಬ್ಯಾಂಕ್ ಪ್ರೆಸಿಡೆಂಟು. ಮಂಜು ಮಾಮ, ನಾವು ಮಾಮ ಅಂತೀವಿ ಪ್ರೀತಿಯಿಂದ. ಮಂಜು ಮಾಮ, ನಾನು ಒಂದು ಜ್ಯುವೆಲ್ರಿ ಮಾಡೋಣ ಅಂತೀನಿ, ದಯವಿಟ್ಟು ಅವ್ರಿಗೆ ಈ ಮಾತನ್ನ ಹೇಳ್ಬೇಡಿ, ನನಗೆ ಈ ಪೇಪರ್ ಮೇಲೆ ಒಂದು ಸಾಲ ಮಾಡಿಕೊಡಿ. ಆ ಟೈಮಲ್ಲಿ ಮಂಜಣ್ಣ ಅವರು ನನಗೆ 70 ಲಕ್ಷ ರೂಪಾಯಿ ಸಾಲ ಮಾಡಿಸ್ಕೊಟ್ರು. ನಾವೆಲ್ಲ ಅಂಗಡಿ ರೆಡಿ ಮಾಡಿ ಓಪನಿಂಗ್ ಡೈರೆಕ್ಟ್ ದೊಡ್ಡಪ್ಪ ಕರ್ತಿದ್ವಿ. ದೊಡ್ಡಪ್ಪ ಶಾಕ್ ಆಗಿದ್ರು, ಏನ್ ಹಿಂಗ್ ಮಾಡಿದ ವಿಶ್ವಾಸ್. ಅದ್ರ ಜೊತೆ ವಿನೋದ್, ನೀನು ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟಿದ್ಯಾ. ಎಲ್ಲ ಜ್ಯುವೆಲ್ರಿ ನೋಡ್ತಾರೆ, ಬಿಸ್ನೆಸ್ ಮ್ಯಾನ್, ಈ ಇಸ್ ಗೋಯಿಂಗ್ ಟು ನೋ. ಹೇಗ್ ತಂದೆ ಇಷ್ಟೊಂದು? ಅಪ್ಪ ಸಾಲ ತಂದು. ಯಾರು ಕೊಟ್ರು ನಿನ್ಗೆ? ಅಪ್ಪ ನನ್ನ ಫ್ರೆಂಡ್ಸ್ ಕೊಟ್ರು. ಯಾರು ನಿನ್ ಫ್ರೆಂಡ್ಸ್ ಅಷ್ಟೊಂದು ಶ್ರೀಮಂತ? ನೀನು ಸಾಲ ಕೊಡ. ಅಪ್ಪ ಕೊಟ್ಟವ್ರೆ, ನೀನಂತೂ ಕೊಟ್ಟಿಲ್ಲ ತಾನೆ. ಬಿಡಪ್ಪಾಜಿ, ನಾನು ತಂದಿದ್ದೀನಿ. ಆಯ್ತಾಯ್ತು ಹಂಗಂದ್ರು. ವಿತಿನ್ 2 months ಅಲ್ಲಿ ಅವರು ಒಂದಷ್ಟು ದುಡ್ಡು ಕೊಟ್ರು ನನಗೆ. ಸೊ ಲೈಫ್ ಈಸ್ ಗೋಯಿಂಗ್ ಲೈಕ್ ಎ ಸೂಪರ್ ಗಾಡಿ. ಒಳ್ಳೆ ಫಾಸ್ಟ್ ಟ್ರ್ಯಾಕ್ ಗಾಡಿ ಹಿಡಿದ್ಬಿಡ್ತು. ನಾನು, ನನ್ನ ತಮ್ಮ ವಿನೋದು, ನನ್ನ ತಂದೆ ಅಂಗಡಿಯಲ್ಲಿ ಬೆಳಗ್ಗೆ 8, 8:30, 9ಕ್ಕೆ ಬಾಕ್ಲು ತೆಗೆದ್ರೆ ರಾತ್ರಿ 10 ಗಂಟೆ ತನಕ ಬಾಕ್ಲು ಕ್ಲೋಸ್ ಮಾಡ್ತಾ ಇರಲಿಲ್ಲ. ನಾನು ಕರಿತಲ್ಲೇ ಇದ್ರು ಎಷ್ಟೊಂದು ಮದುವೆಗೆ ಹೋಗಿದ್ದೀನಿ. ಸುಮ್ಮನೆ ಹೋಗೋದು, ಅಲ್ಲಿ ಯಾರ್ಯಾರು ಎಂತೆಂತ ಒಡವೆ ಹಾಕೊಂಡ್ ಬರ್ತಾರೆ, ಆ ಒಡವೆಗಳ ಬಗ್ಗೆ ನಾನು ಡೀಟೈಲಿಂಗ್ ಮಾಡ್ತಿದ್ದೆ. ಅವ್ರ ಸರ ಎಂತದ್ದು, ನೆಕ್ಲೆಸ್ ಎಂತದ್ದು. ಸೊ ಈ ಸೆಕ್ಟರ್ ಜನಕ್ಕೆ ಈ ತರದ್ ಇಷ್ಟ. ಅದ್ರ ಪ್ರಕಾರ ನಾನು ನೆಕ್ಲೆಸ್ ಡಿಸೈನ್ಸ್ ಆಗ್ಲಿ, ಚೈನ್ ಡಿಸೈನ್ಸ್ ಆಗ್ಲಿ, ಅದ್ರ ಮೇಲೆ ನಾನು ಮಾಡಿಸ್ತಾ ಇದ್ದೆ. ಸೊ ಆ ಡಿಸೈನ್ಸ್, ಆ ಟೇಸ್ಟ್ ಇಂದ ಕಸ್ಟಮರ್ ನೋಡಿದ ತಕ್ಷಣ ಇಷ್ಟಪಡೋರು. ಒಬ್ರ ಹತ್ರ 100 ರೂಪಾಯಿ ಲಾಭ ಮಾಡೋದ್ಕಿಂತ 10 ಜನದ ಹತ್ರ 10 ರೂಪಾಯಿ ಲಾಭ ಮಾಡ್ತಿದ್ದೆ. ಅದರಿಂದ ನನ್ಗೆ 20 ಜನ ಕಸ್ಟಮರ್ ಸಿಗೋರು. ಅಪ್ಪಾಜಿನೂ ಅಷ್ಟೇ. ಶೌರ್ಯ ಹುಟ್ಟುವಾಗ ನಾನು ಅನ್ಕಾನ್ಷಿಯಸ್ ಇದ್ದೆ ಸ್ವಲ್ಪ, ಬಟ್ ಅವ್ರ ಖುಷಿ, ಅವ್ರು ನಗ್ನಗ್ತಾ ಇರೋದು ಫೇಸು ಇನ್ನೂ ನನ್ನ ಮುಂದೆ ಹಂಗೆ ಐತೆ. ನಾನು ಸ್ವಲ್ಪ ಕಂಡ್ಬಿಟ್ಟು ಅಪ್ಪಾಜಿಗೆ ಫೇಸ್ ನೋಡಿದೆ. ಅಪ್ಪಾಜಿ ಅಂದ್ರೆ ನೀನು ಚೆನ್ನಾಗಿದ್ಯಾ ಅಂತ ಅಂದರು. ಅದು ಒಂಥರ ಖುಷಿ. ಅದ್ರಲ್ಲಿ ಒಂದು ಫನಿ ಪಾರ್ಟ್ ಏನಂದ್ರೆ, ನಾನು ಸ್ಕೂಲಲ್ಲಿ ಇದ್ದಾಗ ನಾನು ಕಪ್ಪಗಿದ್ದೆ, ಅಮ್ಮನ ಥರ ಇದ್ದೆ. ನಮ್ಮ ಅಕ್ಕ ನಮ್ಮ ಅಪ್ಪಾಜಿ ಥರ ವೈಟ್ ಇದ್ಲು. ಸೊ ಎಲ್ಲರೂ ನನ್ಗೆ ಆಡ್ಕೊಳೋರು, ನಿಮ್ಮ ಅಕ್ಕ ಬೆಳ್ಳಗಿದ್ದಾಳೆ, ನೀನು ಕಪ್ಪಗಿದ್ದಾಳೆ ಅಂತ. ಅದೇ ರೀತಿ ನನಗೆ ಅದು ಯಾವತ್ತೂ ಇದಾಗೋದು. ನಾನು ನಮ್ಮ ಅಮ್ಮಂಗೆ ಬಂದು ಹೇಳಿವೆ, ಅಮ್ಮ ನೀನು ರಾಗಿ ರೊಟ್ಟಿ ತಿಂದಿದ್ಯಾ, ನೀನು ರಾಗಿ ಮುದ್ದೆ ತಿಂದಿದ್ಯಾ, ಅದಕ್ಕೆ ನಾನು ಕಪ್ಪಾದೆ. ಅವ್ರಿಗೆ ಮಾತ್ರ ಹುಟ್ಟುವಾಗ ನೀನು ಏನೇನೋ ಚೆನ್ನಾಗಿರೋ ಕೇಸರಿ ತಿಂದಿದ್ಯಾ, ಅದನ್ನು ತಿಂದಿದ್ಯಾ, ಅದನ್ನೇ ಹೇಳಿವೆ. ಸೊ ಇದು ಹೆಂಗೆ ಇನ್ಸಿಡೆಂಟ್ ನನ್ನ ಮನಸ್ಸಲ್ಲಿ ಇತ್ತು ಅಂದರೆ, ನನಗೆ ಮಗು ಆಯಿತು ಅಂತ ನರ್ಸ್ ಬಂದು, ಸರ್ ನಿಮ್ಮ ಮಗು ಆಯಿತು ಅಂದರು. ನಾನು ಗಂಡಾಯ್ತಾ ಹೆಣ್ಣಾಯ್ತಾ ಕೇಳಲಿಲ್ಲ, ಕಪ್ಪಗಿದ್ಯಾ ಬೆಳ್ಳಗಿದ್ಯಾ ಅಂತ ಕೇಳಿದೆ. ನರ್ಸ್ ಕೂಡ ನಕ್ಕಿ, ಸರ್ ಗಂಡು ಪಾಪು ಆಗಿದೆ, ಅದು ಬೆಳ್ಳಗಾಗಿದೆ ಸರ್ ಅಂದ್ರು. ವಾವ್, ಅದು ಫುಲ್ ಖುಷಿ. ಇನ್ನೇನು ಲೈಫ್ ಸೂಪರ್ ಹಾದಿಯಲ್ಲಿದೆ. ನನ್ನ ಲೈಫಲ್ಲಿ ಕಷ್ಟನೇ ಇಲ್ಲ. ಅಪ್ಪಾಜಿ ಅಂಗಡಿ ಮಾಡೋಣ ಅಪ್ಪಾಜಿ, ಇನ್ನೊಂದು ಇಲ್ಲ ಮನೆ ಮಾಡೋಣ ಅಂತ ಹೇಳಿದೆ. ನಾನು ಮನೆ ಮಾಡಬೇಡ, ಅಂಗಡಿ ಮಾಡು. ನನ್ನ ತಾಯಿ ಕೂಡ ಅಂಗಡಿ ಮಾಡು ಅಂದ್ರು. ಆಯ್ತು, ಅಂಗಡಿ ಮಾಡೋಕ್ಕೆ ಕಾಲ್ಟೆಕ್ಸ್ ಸರ್ಕಲ್ ಅಂತ ಇಲ್ಲಿಗೆ ಬಂದೆ. ನಮ್ಮ ಫ್ರೆಂಡ್ ಆದ ಆನಂದ್ ಅವರು, ವಾಹಿನಿ ಇಂಡಸ್ಟ್ರೀಸ್ ಅವರು, ಅವ್ರಿಗೆ ನಾನು ಮಾತಾಡಿದೆ ಈ ಥರ ಶಾಪ್ ಮಾಡಬೇಕು ಅಂತ. ಅವ್ರ ಫ್ರೆಂಡೇ ಇದ್ರು, ಶ್ರೀನಿವಾಸ್ ಮತ್ತು ಸ್ಮಿತಕ್ಕ ಅಂತ. ಇಬ್ರು ಹತ್ರ ಅವರೇ ಕರ್ಕೊಂಡೋದ್ರು, ಮಾತಾಡಿದ್ರು, ಅಡ್ವಾನ್ಸ್ ಕೊಡ್ಸಿದ್ರು. ಇಲ್ಲೇ ದೊಡ್ಡದಾಗಿ ಶೋರೂಮ್ ಮಾಡ್ಬಿಡ, ಅದು ಒಂದ್ ಧೈರ್ಯ ಮಾಡಿ ಆ ಕೆಲ್ಸಕ್ಕೆ ಕೈ ಹಾಕಿದ್ದಾರೆ. ಚೆನ್ನಾಗ್ ಆಗ್ಬಂತು, ಫರ್ನಿಚರ್ ಎಲ್ಲ ಚೆನ್ನಾಗಾಯ್ತು. ನಾನು ಧೈರ್ಯ ಮಾಡಿ ನಮ್ಮ ಅಪ್ಪಾಜಿ ಸಪೋರ್ಟ್ ಅಲ್ಲಿ, ಈ ಸಲ ಅಪ್ಪಾಜಿ ಸಪೋರ್ಟ್ ಇತ್ತು ನೋಡಿ, ಎಷ್ಟು ದೊಡ್ಡ ಸಪೋರ್ಟು. ಆ ಸಪೋರ್ಟಲ್ಲಿ ಅಂಗಡಿ ಮಾಡಿದೆ. ನಮ್ಮ ಅಪ್ಪಾಜಿ ಅನ್ನೋರು, ಹೋಗೋ ವಿಶ್ವಾಸ್, ನೀನು ಅಂಗಡಿ ನೋಡ್ಕೊ, ನಾನು ಇಲ್ಲೆಲ್ಲ ನೋಡ್ತೀನಿ. ನಮ್ಮ ಅಪ್ಪಾಜಿ ಒಳ್ಳೆ ಚಂಚಲವಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಅಂಗಡಿ ಎಲ್ಲ ರೆಡಿ ಮಾಡಿಸ್ತಾ ಇದ್ರು. ಎಲ್ಲ ರೆಡಿ ಆಗ್ತಿತ್ತು. ಇನ್ನೇನು ಆಗಸ್ಟ್ ಬಂತು. ಸಡನ್ ಆಗಿ ಒಂದು ತೀರಾ ನಮ್ಮ ಫ್ಯಾಮಿಲಿಗೆ ಬ್ಯಾಡ್ ನ್ಯೂಸು. ಮಾಡಿದ ಮೇಲೆ ನೀರು ತೊಟ್ತಿತ್ತು. ನಮ್ಮ ಮನೆಯವ್ರಿಗೆ ಅಷ್ಟೇ ಹೇಳಿದೆ ನಾನು, ಹಂಗೆ ಮುಖ ಒರೆಸ್ಕೊಂಡು ನೀನು ಟೀ ಮಾಡು, ಅಷ್ಟುವರೆಗೆ ನಾನು ಮೇಲೆ ಹೋಗಿ ಬರ್ತೀನಿ ನೋಡ್ಕೊಂಡು. ಬಾಕ್ಲು ತಟ್ಟಿದ್ರು, ಫುಲ್ ನಿದ್ದೆಯಲ್ಲಿದೆ. ಬಾಕ್ಲು ತಟ್ಟಿದ್ರೆ, ಈ ವಿಶ್ವಾಸ್ ನಿನ್ನ ರೂಮಿಂದ ನೀರು ಲೀಕ್ ಆಗ್ತಿದೆ ಅಂದ್ರು. ಅಪ್ಪ ಆಗಲಿ ಬಿಡಪ್ಪ, ನಾನು ನಿದ್ದೆ ಮಾಡ್ತೀನಿ ಬಿಡು. ಇಲ್ಲ ನೀರು ತೆಗ್ದು ಹೋಗ್ತೀನಿ, ಸುಮ್ಮನೆ ಆಮೇಲೆ ಗೋಡೆ ಎಲ್ಲ ಹಾಳಾಗಿ ಹೋಗ್ತವೆ. ತಾಳು ನೀನೆಲ್ಲ ಹೋಗ್ತೀಯಪ್ಪ, ನಾನೇ ಹೋಗ್ತೀನಿ ಅಂದೆ. ಡುಮ್ಮ, ನಿನ್ನ ಕೈಲಿ ಎಲ್ಲೋ ಆಗುತ್ತೆ, ನಾನು ಹೋಗ್ತೀನಿ. ಅಪ್ಪ ಯಾಕೋ ಒಂದು ಸ್ವಲ್ಪ ಏನೋ ಅನಿಸ್ತಿದೆ ಅಪ್ಪ, ಒಂದು ಸ್ವಲ್ಪ ತಾಳು, ಒಂದು ಸ್ವಲ್ಪ ಕರೆಂಟು ಒಂದು ಸ್ವಲ್ಪ ಜುಮ್ ಅಂತ ಇದೆ, ಇಲ್ಲ ಯಾಕೋ ಅಂದೆ. ಏನಿಲ್ಲ ಅಂದ್ರು. ನಾನೇ ಇಳಿಯೋನಂತ ಹೋದೆ, ಕಾಲು ಇಟ್ಟಿದ್ದೆ ಆ ಜಾಗದಲ್ಲಿ, ಕಾಲು ತಗ್ಸಿದ್ರು. ನಮ್ಮ ಅಪ್ಪಾಜಿ ನಾನೇ ಹೋಗ್ತೀನಿ ಅಂದ್ರು. ಇಳಿದ್ರು, ಏನೂ ಇಲ್ಲ, ಹೋದ್ರು. ಅವ್ನು ಸ್ವಲ್ಪ ದೂರದಲ್ಲಿ ಅಲ್ಲಿ ಎಸಿಗೆ ಏನಿತ್ತೋ ಪಟ್ಟಂತ ಸಿಗಾಕೊಂಡ್ಬಿಟ್ಟು. ನಮ್ಮ ಅಪ್ಪಾಜಿ ಉಳಿಲಿಲ್ಲ. ಏನ್ ಪಾಪ ಮಾಡಿದ್ದೆ ಅಂತ ದೇವ್ರು ನನಗೆ ತರ ಕಷ್ಟಪಟ್ಟ. ಕಣ್ಣು ಮುಂದೆ ಯಾರಿಗೂ ಆಗ್ಬಾರ್ದು. ಇದಕ್ಕೆಲ್ಲ ತಾಳ್ಮೆ ಕೊಟ್ಟಿದ್ದ ಭಗವಂತನೇ. ನಮ್ ವಿಶ್ವಾಸ್ಗೆ ಮತ್ತೆ ನಮ್ ತಾಯಿಗೆ ಅದೆಷ್ಟು ಕಷ್ಟ ಆಗಿದೆ ಆ ಟೈಮಲ್ಲಿ ಅನ್ನೋದು ನನ್ಗಿಂತ ಬೇರೆ ಯಾರಿಗೂ ಗೊತ್ತಿಲ್ಲ. ಅಂತ ಬ್ಯಾಡ್ ಸಿಚುವೇಶನ್ ಯಾರ ಲೈಫಲ್ಲೂ ಯಾರಿಗೂ ಬರಬಾರ್ದು. ನಾನು ಭಗವಂತನ ಅದನ್ನೇ ಕೇಳ್ತೀನಿ, ಇಂಥ ಒಂದು ಸಿಚುವೇಶನ್ ಯಾರ ಲೈಫ್ಗೂ ಕೊಡಬೇಡ.
ನಮ್ಮ ಮಾಮಿ, ನಮ್ಮ ಅಜ್ಜಿ, ನಮ್ಮ ಮಾಮ ಅವರು ಇದ್ದಿದ್ದ ಸ್ಟೇಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ತೀರಾ ಬ್ಯಾಡ್ ಟೈಮ್ ಅದು ನಮ್ದು. ನಾನು ಯಾರು ಏನು ಮಾಡಿರಲಿಲ್ಲ. ನನಗೆ ಯಾಕೆ ದೇವ್ರು ಹಿಂಗೆ ಮೋಸ ಮಾಡ್ದ ಅಂತ ನನಗೆ ತುಂಬ ಬೇಜಾರಾಗ್ಬಿಡ್ತು. ದೇವ್ರ ಮೇಲೆ ಬೇಜಾರಾಗ್ಬಿಟ್ಟೆ. 3 ತಿಂಗಳು ಅಷ್ಟು ನೋವು ತಿನ್ಬಿಟ್ಟೆ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನನ್ನ ಮಗುಗೆ ನಾನು ಹಿಂಗೆ ಹೇಳೋದು, ನನ್ನ ಹೆಣ್ಮಕ್ಳು ನನ್ನ ಮಗ ಆಗಲಿ ರೋಡ್ಗೆ ಹೋಗೋರು ನಮ್ಮಪ್ಪ ಎಲ್ಲೂ ಕಾಣ್ತಾ ಇಲ್ಲ ಅನ್ನೋದು ಬಂದು ಮನೆಗೆ ಹತ್ಬಿಡೋರು, ಅವರು ಮಕ್ಕಳು ಹತ್ಬಿಡೋರು. ನಿಜವಾಗ್ಲೂ ಅಂತಾರಲ್ವ, ಲಕ್ಷ ಕೋಟಿ ಇತ್ತು ನಮ್ಮ ಹತ್ರ. ನಮ್ಮ ಅಪ್ಪಾಜಿದು ಒಂದು ಕ್ಷಣ ನಾನು ತಗೊಳಕ್ಕಾಗ್ಲಿಲ್ಲ. ಒಂದು ಕ್ಷಣ ನಮ್ಮ ಅಪ್ಪಾಜಿದು ವಾಪಸ್ ತಗೊಳಕ್ಕಾಗ್ಲಿಲ್ಲ. ನಮ್ಮ ಅಪ್ಪಾಜಿ ಹಾಗೆ ಜೀವ ಬಿಟ್ಟೋದ್ರು. ಊರ್ಗೆ ಹೋದೆ, ನಮ್ಮ ತಂಗಿಗೆ ಹೇಳಿಲ್ಲ ನಾವು. ಅಪ್ಪಂದು ಆಕ್ಸಿಡೆಂಟ್ ಆಗಿರ್ಬೋದು, ಎಲ್ಲೋ ಹೊಡ್ಕೊಂಡಿರ್ತಾರೆ, ಆದರೆ ಅಪ್ಪ ಇದ್ದಾರೆ, ಅದೊಂದು ಮಾತ್ರ ಫೀಲಿಂಗ್ ಇತ್ತು. ಆ ಇದ್ರಲ್ಲಿ ನಾನು ಹಾಫ್ ವೇ ಟ್ರಾವೆಲ್ ಮಾಡಿ ಬಂದೆ. ಅಷ್ಟ್ರಲ್ಲಿ ಗೊತ್ತಾಯ್ತು ಇಲ್ಲಿಂದ ಎಲ್ಲರೂ ಬರ್ತಾ ಇದ್ದಾರೆ ಆಗ್ಲೇ ಊರ್ ಕಡೆ ಅಂತ. ಅವಾಗಲೇ ಗೊತ್ತಾಯ್ತು ಏನೋ ಆಗಿದೆ, ಸೀರಿಯಸ್ ಆಗಿದೆ ಅಂತ. ಅಪ್ಪ ಇಲ್ವೇನೋ, ಅದು ಡೈಜೆಷನ್ನೇ ಮಾಡ್ತಿರ್ಲಿಲ್ಲ. ಇಲ್ಲ ಅಪ್ಪ ಇದ್ದಾರೆ, ಅಪ್ಪ ಬರ್ತಾ ಇದ್ದಾರೆ, ಆ ಫೀಲಿಂಗೇನೆ. ಆದ್ರೆ ಡೆತ್ ಆಗಿದೆ ಅಂತ ಡೈಜೆಸ್ಟ್ ಮಾತ್ರ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಊರ್ಗೆ ಹೋದ್ವಿ ನಾವು. ಊರ್ ತುಂಬಾ ಜನ ಎಷ್ಟು ಪ್ರೀತಿ ಗಳಿಸಿದ್ರು. ನಮ್ ಚಿಕ್ಕಪ್ಪಂದಿರು, ನಮ್ಮ ರಿಲೇಟಿವ್ಸು ಪ್ರಾಣ ಕಣ್ರಿ. ಅವ್ರು ಎಷ್ಟು ಸ್ವಾಭಿಮಾನಿಗಳಂದ್ರೆ ನಾವು ಏನೇ ಕೊಟ್ರು ಇವತ್ತು ಇಸ್ಕೊಳಲ್ಲ, ಅವ್ರದಂತ ಸ್ವಾಭಿಮಾನ. ಅಂತವ್ರು ಸಾಲ ಮಾಡಿ ನಮ್ಮ ಅಪ್ಪಾಜಿದ್ ಕಾರ್ಯ ಎಲ್ಲ ಮಾಡಿದ್ರು. ನನಗ್ ಗೊತ್ತಿಲ್ಲ, ನನ್ ದುಡ್ಡು ಇರ್ಬೋದು, ದುಡ್ಡು ಯಾರು ಕೊಡಕ್ ಹೋಗ್ತಾರೆ, ಯಾರು ಗೊತ್ತು ಏನೋ ದುಡ್ಡು ಕೊಡ್ಬೇಕು ಮಾಡ್ಬೇಕು. ಊರವ್ರಿಗೆಲ್ಲ ಊಟ ಹಾಕೋದ್ರು, ಸಮಾಧಿ ಹತ್ರ ಕರ್ಕೊಂಡೋದ್ರು. ಎದೆಂತ ರೀ, ಬೆಂಕಿ ಇಡ್ಬೋದಂತೆ ಅಪ್ಪಾಜಿಗೆ, ಮುಂದೆ ಹೋದ್ರೆ ಹಿಂದೆ ತಿರುಗಬಾರ್ದಂತೆ. ಏನ್ರಿ ಜೀವನ ಇದು? ಏನಂದ್ರೆ ಏನು ನಮ್ಗೆ ಕೊರತೆ ಮಾಡಕ್ಕಿಲ್ಲ. ನಮ್ಮ ಮನೆಯವ್ರು ಅಷ್ಟು ಎಲ್ಲ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಏನ್ ಅನ್ಸೋದಂದ್ರೆ ಅವರೇ ಇಲ್ಲ ಅಂದ್ರೆ ಎಲ್ಲ ಕಟ್ಕೊಂಡು ಏನು ಮಾಡಬೇಕು ಅಂತ. 3 ತಿಂಗಳಾದ್ಮೇಲೆ ಒಂದು ಧೈರ್ಯ ಬಂತು. ಅಯ್ಯೋ ನಾನು ಹಿಂಗಾಗಿ ಕೂತ್ಕೊಂಡ್ಬಿಟ್ರೆ ನನ್ನ ಮಕ್ಳಿಗೆ ಯಾರಿದ್ದಾರೆ, ನನ್ನ ಮಕ್ಕಳು ಅನಾಥ ಆಗ್ಬಿಡ್ತಾರೆ ನನಗೆ ಏನಾದ್ರೆ ಆದ್ರೆ ಅಂತ ನಾನು ಅದರಿಂದ ನಾನೇ ಆಚೆಗೆ ಬಂದೆ. ಫಸ್ಟ್ ಅಣ್ಣ ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಟ್ಟಿದ್ರು. ಊರಿಂದ ಬಂದ್ರು ಸ್ವಲ್ಪ ಕೆಲ್ಸಕ್ಕೆ ಗಮನ ಕೊಡ್ತಾ ಇರ್ಲಿಲ್ಲ. ಅವನಿಗೆ ಈ ಸಿಚುವೇಶನ್ ಇಂದ ಹೊರಗಡೆ ಬಂದಿದ್ದು, ಅವ್ನ್ ಜ್ಯುವೆಲರಿ ಸೆಟಪ್ ಮಾಡಿದ್ದು, ಆ ಒಂದ್ ಸ್ಟ್ರಗಲ್ ಇದೆ. ಅದ್ ವಿಶ್ವಾಸ ಬಿಟ್ರೆ ಇನ್ಯಾರು ಮಾಡಕ್ಕಾಗಲ್ಲ. 2018 ಜನವರಿ 26 ನಮ್ಮ ಕಲ್ಟೆಕ್ ಶಾಪ್ನ ಕೊನೆಗೂ ಧೈರ್ಯ ಮಾಡಿ ಓಪನ್ ಮಾಡೇ ಬಿಟ್ಟೆ. ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಿದ್ವಿ. ಬಟ್ ಅದ್ರಲ್ಲಿ ಒಂದು ದೊಡ್ಡಪ್ಪ ಇರ್ಬೇಕಿತ್ತು, ಒಂದ್ ಮನ್ಸಲ್ಲಿ ಆಸೆ ಇತ್ತು. ಅವ್ರ ಆಶೀರ್ವಾದ ನಮ್ ಜೊತೆ ಇದ್ದೇ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಇದೇ ಟೈಮಲ್ಲಿ ಆ ದುಃಖದಲ್ಲಿ ಇರುವಾಗ ಆ ದೇವ್ರು ಯಾರನ್ನೂ ದುಃಖದಲ್ಲಿ ಬಿಡಲ್ಲ. ಅವಾಗ ಫುಲ್ ರಶ್ ಇತ್ತು ಅಂಗಡಿ. ರಶ್ ಅಂದ್ರೆ ವಿಶ್ವಾಸ್ ಅವ್ರಿಗೆ ಊಟನೂ ಮಾಡಿರ್ಲಿಲ್ಲ. ಆ ಟೈಮ್ನಲ್ಲಿ ನಾನು ವಿಶ್ವಾಸ್ ಅವ್ರಿಗೆ ನ್ಯೂಸ್ ಕೊಡ್ತಾ ಇದೀನಿ, ನಾನು ಪ್ರೆಗ್ನೆಂಟ್ ಇದೀನಿ ಅಂತ. ನಿಮ್ಮೂರಲ್ಲಿ ಏನ್ ಫೆಸಿಲಿಟಿ ಇರುತ್ತೆ, ಬೇರೆ ಕಡೆ ಬಂದು ಕೇಳು, ಏನೋ ಮಿಸ್ ಆಗಿರುತ್ತೆ ಬಿಡು ಅಂದೆ. ಸ್ಕ್ಯಾನಿಂಗ್ ನಲ್ಲಿ ಅಲ್ಲಿ ಗೊತ್ತಾಗ್ತೈತೆ ಟ್ವಿನ್ಸ್ ಅಂತ. ಒಪ್ಪ, ಇಟ್ಸ್ ಲೈಕ್ ಎನ್ ಮಿರಾಕಲ್ ಫಾರ್ ಮೀ. ಟ್ವಿನ್ಸ್ ಇಬ್ರು ಗರ್ಲ್ಸ್ ಆದ್ರು ಅಂತ. ಬಟ್ ವಿಶ್ವಾಸ್ ಅವ್ರದ್ದು ಖುಷಿ, ಮಗಳು ಅಂದ್ರೆ ಲಕ್ಷ್ಮಿ ಅವ್ರಿಗೆ. ಆ ಲಕ್ಷ್ಮೀ ದೇವರು ಬಂದಿದ್ದು ನಮ್ಮ ಲೈಫಲ್ಲಿ ತಿರ್ಗಾ ಕಷ್ಟ ಅನ್ನೋದಿಲ್ಲ, ಎಲ್ಲಾರ್ಗು ಖುಷಿ ತಂದ್ವು. ಹೀಗೆ 2017-18 ಸ್ಟಾರ್ಟ್ ಮಾಡಿದ್ದು. ಆಗ್ಲೇ 19 ಬರ್ತಾ ಕರೋನಾ. 19-20 ಕ್ರೂಷಿಯಲ್ ಟೈಮ್. ಸಾಲ ಮಾಡಿದ್ವಿ, ಸೋಲ ಮಾಡಿದ್ವಿ, ದುಡ್ಡಿಲ್ಲ, ಸಾಲ ತಗೊಂಡಿದ್ದು ಬೇರೆ ಮಾಡಬೇಕು, ಯಾರೂ ಇದಿಲ್ಲ. ಅಂಥ ಟೈಮಲ್ಲಿ ನಮ್ಮ ತಾಯಿ ತಿರ್ಗಾ ಅವ್ರ ಒಡವೆ ಎಲ್ಲ ಕರಗಿಸ್ಕೊಟ್ರು. ಆ ಸಾಲನ ತೀರಿಸ್ದೆ. ನಮ್ಮ ಬಿಸ್ನೆಸ್ ಫೀಲ್ಡ್ಗೆ ಬಂದಾಗ ಹಳೆ ಫ್ರೆಂಡ್ಸ್ನೆಲ್ಲ ಬಿಡಬೇಕಾಯ್ತು. ಯಾಕಂದರೆ ಅನ್ಇವನ್ ಟೈಮ್ಸು, ಅವ್ರು ಬೇರೆ ಕಡೆ ಸಾಫ್ಟ್ವೇರ್ ಹೋದ್ರು, ಎಲ್ಲೋ ಬೇರೆ ಕಡೆ ಹೋದ್ರು. ಸೊ ದಿನನಿತ್ಯದ್ದು ನಾನು ಈಗ ಶಟಲ್ ಆಡೋಕ್ಕೆ ಹೋಗ್ತಿದ್ದೆ. ಆ ಶಟಲ್ ಆಡೋಕ್ಕೆ ಹೋಗುವಾಗ SSIT ಕಾಲೇಜಲ್ಲಿ ಹೋಗ್ತಿದ್ದೆ. ಸೊ ಅಲ್ಲಿರೋರು ಎಲ್ಲ ಎಲ್ಡರ್ಸು, ದೊಡ್ಡವರೇ ಫ್ರೆಂಡ್ಸ್ ಆದರು. ಒಬ್ರು ಇನ್ಸ್ಪೆಕ್ಟರ್ ಇರ್ಬೋದು, ಒಬ್ರು ಇಂಡಸ್ಟ್ರೀಸಿಂದ ಇರ್ಬೋದು, ಪತ್ರಕರ್ತರು ಇರ್ಬೋದು, ಎಲ್ಲರೂ ಅಲ್ಲಿಂದನೇ ಫ್ರೆಂಡ್ಸ್ ಆದರು. ಅವ್ರದ್ದೊಂದು ಫ್ರೆಂಡ್ಸ್ ಗ್ರೂಪ್ನಾಗ ಹೆಂಗೆ ಮೇಂಟೈನ್ ಮಾಡಿದಾರೆ ಅಂದ್ರೆ ಒಂದು 12 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರದ್ದು ಎಷ್ಟು ಕಾಮಿಡಿ ಅಂದರೆ ನಾನು ಎಂಗೇಜಲ್ಲಿ ನಾನು ಕೂಡ ಎಂಜಾಯ್ ಮಾಡಲ್ಲ, ಅಷ್ಟು ಎಂಜಾಯ್ ಮಾಡ್ತಾರೆ. ಫಸ್ಟು ನಮ್ಗೆ ಏನು ಜ್ಞಾಪಕ ಬರ್ದಿರೋ ಪರವಾಗಿಲ್ಲ, ವಿಶ್ವಾಸ ಜ್ಞಾಪಕ ಬರೋದು. ಯಾಕೆಂದರೆ ಎಷ್ಟೊತ್ತಿಗೆ ನಾವು ವಾಕಿಂಗ್ ಹೋಗ್ತೀವೋ, ನಾವು ಆಟ ಮುಗಿಸ್ಕೊಂಡು ಭೇಟಿ ಮಾಡ್ತೀವೋ, ನಾವೆಲ್ಲ 12 ಜನನೂ ಸೇರ್ಕೊಂಡು ತಮಾಷೆ ಮಾಡೋದು, ಮತ್ತು ಅವ್ರ ಜೊತೆಯಲ್ಲಿ ಯಾವಾಗಲೂ ನಗ್ತಾ ಇರೋದು. ತುಂಬ ಚೆನ್ನಾಗಿ ನಗಿಸ್ತಿರ್ತಾರೆ ಯಾವಾಗಲೂ ನಮ್ಮ ಮನೆಯಲ್ಲ. ಅದ್ರಲ್ಲಿ ಒಬ್ರು ನಾಯಕ್ ಸರ್ ಅಂತ ಇದ್ದಾರೆ. ನಾವು ಒಂದ್ಸಲಿ ಮಾತಾಡ್ತಾ ಇದ್ವಿ. ಅವರು ಎಕ್ಸೈಸ್ ಅಲ್ಲಿ
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅವರು ನನಗೆ ಒಂದು ವರ್ಡಿಂಗ್ಸ್ ಹೇಳ್ಕೊಟ್ರು, ನಮ್ಮ ನಿಮ್ಮ ವಿಶ್ವಾಸಕ್ಕೆ ವಿಶ್ವಾಸ್ ಜ್ಯುವೆಲರ್ಸ್. ಸೊ ಇದು ನಾನು ಯಾರು ರೈಟರ್ ಹತ್ರ ಬರ್ಸಿಲ್ಲ, ಏನು ಬರ್ಸ್ತಿಲ್ಲ, ಅವ್ರ ಮನದಾಳದಿಂದ ನನಗೆ ಈ ವರ್ಡ್ ಹೇಳಿದ್ರು. ಅವ್ರ ಜೊತೆ ಸೇರ್ಕೊಂಡು ಅವ್ರ ಆಶೀರ್ವಾದ, ಅವ್ರ ಫ್ರೆಂಡ್ಶಿಪ್, ಈಗ ಹೇಗಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ದೆಮ್ ನಾನು ಇವತ್ತು ಹ್ಯಾಪಿ ಆಗಿದ್ದೀನಿ. ಸೊ ಈ ಫ್ರೆಂಡ್ಶಿಪ್ ನಮ್ದು ಆಗ್ಲೇ 2004 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಟಿಲ್ ಡೇಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ದುಡಿಯೋದ್ರ ಜೊತೆ ಫ್ರೆಂಡ್ಸ್ಗಳು ಎಷ್ಟು ಮುಖ್ಯ, ಯಾಕಂದ್ರೆ ಅಷ್ಟು ಎಟ್ಟಿಕ್ ಬಿಸ್ನೆಸ್ ಟೆನ್ಷನ್ಸ್ ಇವೆಲ್ಲ ಇದ್ರು ಆ ಟೆನ್ಷನ್ಸ್ನ ರಿಲೀಫ್ ಮಾಡ್ಕೊಳ್ಳೋಕ್ಕೋಸ್ಕರ ಇವ್ರ ಬೆಳಗ್ಗೆದ ಒಂದು ಗ್ಯಾಂಗ್ ಕ್ರಿಯೇಟ್ ಮಾಡಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅವತ್ತು ಆ ವಾಟರ್ ಟ್ಯಾಂಕ್ ಅಲ್ಲಿ ಎಲ್ಲೋ ಸಾಯ್ತಿರೋನ್ನ ನಾವು ವಿಶ್ವಾಸ್ ಮಾಮ ಅವ್ರ ಅಪ್ಪಾಜಿ ಅವತ್ತು ಬಂದು ನನ್ನ ಉಳಿಸಿದ್ರು. ಹಂಗೇನೆ ನಮ್ಮ ಮಾಮ ನನಗೆ ಕರೆಸಿ SS ಫೋರಂ ಜವಾಬ್ದಾರಿ ಕೊಟ್ಟಿದ್ದು ನನ್ನ ಕರಿಯರ್ನ ಹೈಯರ್ ಗ್ರಾಫಿಕ್ ತಗೊಂಡು ಹೋಗ್ತಾ ಇರೋದು. ಇವತ್ತು ನಿಮ್ಮ ಮುಂದೆ ನಾನು ಆಸ್ ಅ ರಿಸಲ್ಟ್ ಅಂತ ನಿಂತಿದ್ದೀನಿ. ನನಗೆ ಆವಾಗನೇ ಒಂದು ಮಾತು ಹೇಳಿದ್ದಾರೆ, ಕಸ್ಟಮರ್ ಅಂದರೆ ದೇವರು ಸಮಾನ. ಯಾವಾಗ ಕಸ್ಟಮರ್ ಬೇಜಾರು ಮಾಡಬಾರ್ದು, ನಾವು ದೇವ್ರಿಗೆ ಬೇಜಾರು ಮಾಡ್ತೀನ ಇಲ್ಲ, ಅದೇ ಥರ ಕಸ್ಟಮರ್ಗೂ ಬೇಜಾರು ಮಾಡಬಾರ್ದು. ಸ್ಟಾಫೂ ನಮ್ಮ ಫ್ಯಾಮಿಲಿ ಥರನೇ ಮೆಂಬರ್ಸ್ ಅವರು. ನಮ್ ಫಿಲಮ್ಸ್ ಅಂದ್ರೆ ಪ್ರಾಣ, ಅದರಲ್ಲೂ ಪುನೀತ್ ರಾಜ್ಕುಮಾರ್ ಮೂವೀಸ್ ಅಂದ್ರೆ ಯಾವ್ದು ಬಿಡಲ್ಲ. ಪುನೀತ್ ರಾಜ್ಕುಮಾರ್ ಅವರು ತೀರೋದ್ರಲ್ಲ, ನನ್ನ ಮನೆಯವ್ರಿಗೆ ಅದು ತೀರಾ ಶಾಕಿಂಗ್ ಇತ್ತು. ಅವ್ರು ಡೆತ್ ಆದಾಗ ಕಂಠೀರವ ಸ್ಟೇಡಿಯಂಗೆ ಹೋಗಿದ್ದೆ. ಪ್ರತಿ ವರ್ಷ ಅವ್ರ ಹುಟ್ಟದ ಹಬ್ಬಕ್ಕೆ ಅವ್ರ ಅನ್ನದಾನನೂ ಮಾಡ್ತಾರೆ. ಕೆಲವೊಂದು ಫಂಕ್ಷನ್ಗಳೆಲ್ಲ ಆಗುತ್ತೆ, ಗಣೇಶೋತ್ಸವ ಆಗುತ್ತೆ. ಗಣೇಶೋತ್ಸವಕ್ಕೆಲ್ಲ ತುಂಬಾನೇ ದಾನ ಮಾಡ್ತಾರೆ. ಒಂದು ಮನುಷ್ಯತ್ವ, ಒಂದು ಮನಸ್ಸಿಗೆ, ಒಂದು ಒಳ್ಳೆತನಕ್ಕೆ ಬೆಲೆ ಕೊಡೋರೆ ಬಿಟ್ರೆ ದುಡ್ಡಿಗಂತೂ ಇದುವರೆಗೂ ಯಾವತ್ತೂ ಅವ್ರು ಬೆಲೆ ಕೊಟ್ಟಿಲ್ಲ. ವಿಶ್ವಾಸ್ ಅವರ ಜ್ಯುವೆಲರಿ ಕ್ಷೇತ್ರದ ಸಾಧನೆಗೆ ಹಾಗೂ ಸಾಮಾಜಿಕ ಸೇವೆಗಳಿಗೆ ದೇಶ ವಿದೇಶದಿಂದ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿವೆ. 2022-23 ಬಿಸಿನೆಸ್ ಎಕ್ಸಲೆನ್ಸಿ ಅವಾರ್ಡ್, ವಿಜಯ ಕರ್ನಾಟಕದ ಅಚೀವರ್ಸ್ ಆಫ್ ಕರ್ನಾಟಕ ಅವಾರ್ಡ್, 2023 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2024 ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರ ಲಂಡನ್ ಪಾರ್ಲಿಮೆಂಟರಿ ಅವಾರ್ಡ್, ವಿಸ್ತಾರ ಅವರ ಬಿಸಿನೆಸ್ ಎಕ್ಸಲೆನ್ಸಿ ಅವಾರ್ಡ್, ನ್ಯೂಸ್ ಫಸ್ಟ್ ಅವರ ಗ್ಲೋಬಲ್ ಸ್ಟಾರ್ ಅವಾರ್ಡ್. ತುಮಕೂರಿನಲ್ಲಿ ನಡೆದ 39ನೇ ಪತ್ರಕರ್ತರ ಸಮ್ಮೇಳನದಲ್ಲಿ ಕಲ್ಪತರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿ ಕನ್ನಡ ಅವರ 2025 ಅಚೀವರ್ಸ್ ಅವಾರ್ಡ್. ಇನ್ನೂ 10 ಹಲವು ಪ್ರಶಸ್ತಿಗಳು ವಿಶ್ವಾಸ್ ಅವರ ವಿಶ್ವಾಸಕ್ಕೆ ಸಿಕ್ಕ ಜಯ ಎಂದೇ ಹೇಳಬಹುದು. ತುಮಕೂರು ಜನತೆಗೆ ನನ್ನ ಧನ್ಯವಾದಗಳು. ಅವ್ರ ಸಪೋರ್ಟ್ ಇಂದ ಇವತ್ತು ಇಷ್ಟು ಚೆನ್ನಾಗಿದ್ದೀನಿ, ಇಷ್ಟು ಮೇಲ್ ಬೆಳವಣಿಗೆ ಬಂದಿದ್ದಕ್ಕೆ ನನ್ನ ಸ್ಟಾಫ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ದೇವರು ಎಲ್ಲದಕ್ಕೂ ಶಕ್ತಿ ಕೊಡ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಇದು ಜೀವನ ಅನ್ನೋದು ಸಹಜ. ಹಿಂಗೆ ನಿಮ್ ಸಕ್ಸಸ್ ಮುಂದೇನೂ ಇರಬೇಕು. ವಿಶ್ವಾಸ್ಗೆ ಎಲ್ಲಾರ ಆಶೀರ್ವಾದ ಚೆನ್ನಾಗಿ ಸಿಗ್ಬೇಕು. ನಾನು ತುಂಬಾ ಥ್ಯಾಂಕ್ಫುಲ್ ಗಾಡ್ಗೆ. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ಅಲ್ಲ, ದೇಶ ಪೂರ್ತಿ ವಿಶ್ವಾಸ್ ಜ್ಯುವೆಲರ್ಸ್ ಅನ್ನೋದು ಪ್ರಸಿದ್ಧ ಆಗಲಿ. ಇಂಡಿಯಾನೇ ಯಾಕೆ, ವರ್ಲ್ಡ್ ವೈಡ್ ಶೋರೂಮ್ ಹಾಕಿ, ಇದೇ ನನ್ನ ಕೋರಿಕೆ, ಇದೇ ನನ್ನ ಆಸೆ. ಎಲ್ಲದಕ್ಕೆ ನಿಮಗೆ ಸಪೋರ್ಟ್ ಇರುತ್ತೆ, ಹಿಂಗೆ ಪ್ರಗತಿ ಮಾಡ್ತಾ ಇರೋ. ತುಂಬಾ ದೊಡ್ಡ ಹೆಸರು ಮಾಡೋ ಜೊತೆ ಇರ್ತೀನಿ. ನಮ್ಮ ಸ್ನೇಹಿತ ಇನ್ನೂ ಚೆನ್ನಾಗಿ ಬೆಳೀಲಿ. ಪ್ರತಿಯೊಂದಕ್ಕೂ ನಾನು ನಿಮ್ಮ ಜೊತೆ ಸಪೋರ್ಟ್ ಆಗಿರ್ತೀನಿ. ವಿಶ್ವಾಸ್ ಆಗಲಿ, ವಿಶ್ವಾಸ್ ಜ್ಯುವೆಲರ್ಸ್ ಆಗಲಿ, ಇನ್ನ ಹೀಗೆ ಚೆನ್ನಾಗಿ ಬೆಳಿಬೇಕು. ವಿಶ್ವಾಸ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮಾಮ. ಐ ಲವ್ ಯು ಅಂಡ್ ಐ ಆಮ್ ಆಲ್ವೇಸ್ ವಿತ್ ಯು. ಆಲ್ ದ ಬೆಸ್ಟ್. ಲವ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ವಿ ಬಾಸ್. ಆಲ್ ದಿ ಬೆಸ್ಟ್. ನಿಮಗೆ ಶುಭವಾಗಲಿ, ಲಾಭವಾಗಲಿ. ನಮ್ಮ ವಿಶ್ವಾಸಕ್ಕೆ ವಿಶ್ವಾಸ್ ಜ್ಯುವೆಲರ್ಸ್. ಯಾವಾಗ್ಲೂ ನಮ್ಮ ಅಪ್ಪಾಜಿ ನನಗೆ ಹೇಳ್ದಂಗೆ ಅನ್ಸುತ್ತೆ, ಎದುರ್ಕೊಂಬೇಡ, ನಾನು ಇರ್ತೀನಿ, ಸುಮ್ಮನೆ ನಿನ್ ಪಾಡಿಗೆ ನೀನು ಹೋಗು, ವಿಶ್ವಾಸ್, ನಾನು ನಿನ್ ಜೊತೆ ಇರ್ತೀನಿ.